ನಮಸ್ಕಾರಗಳು. ನಾನು ನಿಮ್ಮ ಶ್ವೇತಾ ಸಂಗಮ್. ಇವತ್ತ ಭಾನುವಾರದ ಉಪನ್ಯಾಸದ ಸಮಯಕ್ಕೆ ಸರಿಯಾಗಿ ಬಂದೆ. ಎಲ್ಲರಿಗೂ ಕಾರ್ಯಕ್ರಮದ ಉಪನ್ಯಾಸ ಮಾಲಿಕೆಯೊಳಗ ಸ್ವಾಗತ. ಇವತ್ತಿನ ಸಂಜೆಯ ಕಾರ್ಯಕ್ರಮಕ್ಕೆ ಶ್ರೀಮತಿ ಭೂದೇವಿ ಕುಲಕರ್ಣಿಯವರಿಂದ ಪ್ರಾರ್ಥನೆ. ಶ್ರೀ ಶ್ರೀನಿವಾಸ. ಶ್ರೀ ಗಣೇಶ ಸ್ತುತಿ. ಶ್ರೀ ಮುದ್ದು ವಿಠಲಾಂಕಿತರಾದ ಶ್ರೀಮತಿ ರುಕ್ಮಿಣಿಬಾಯಿ ಪಡ್ಸಲಿಗೆಯವರ ರಚನೆ. ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ, ನಿನ್ನಯ ನಿಜದಾಸರ ದಾಸಳೆಂದು ಸ್ವೀಕರಿಸೋ, ನಿನ್ನಯ ನಿಜದಾಸರ ದಾಸಳೆಂದು ಸ್ವೀಕರಿಸೋ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ಭುಜಗ ಶಯನ ಶ್ರೀ ಅಜಭವರಿಗಳೊಡೆಯ, ಭುಜಗ ಶಯನ ಶ್ರೀ ಅಜಭವರಿಗಳೊಡೆಯ, ವಿಜಯ ಸಾರಥಿ ಪಾದ ಭಜನೆಯ ಪಾಲಿಸೋ, ವಿಜಯ ಸಾರಥಿ ಪಾದ ಭಜನೆಯ ಪಾಲಿಸೋ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ಗುರುಗಳನುಗ್ರಹ ಕರುಣ ಕವಚ ತೊಡಿಸೋ, ಗುರುಗಳನುಗ್ರಹ ಕರುಣ ಕವಚ ತೊಡಿಸೋ, ದುರಿತ ರಾಶಿಗಳೆಲ್ಲ ದಹಿಸಿ ಕಾಪಾಡೋ, ದುರಿತ ರಾಶಿಗಳೆಲ್ಲ ದಹಿಸಿ ಕಾಪಾಡೋ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ಮಧ್ವಮತವ ಪೊಂದಿದ ವರ್ಣಗಳು ನಾ, ಮಧ್ವಮತವ ಪೊಂದಿದ ವರ್ಣಗಳು ನಾ, ಶುದ್ಧಾಂತಕರಣದೋಳ್ ಶ್ರೀ ಮುದ್ದು ವಿಠಲನ ತೋರೋ, ಶುದ್ಧಾಂತಕರಣದೋಳ್ ಶ್ರೀ ಮುದ್ದು ವಿಠಲನ ತೋರೋ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ನಿನ್ನಯ ನಿಜದಾಸರ ದಾಸಳೆಂದು ಸ್ವೀಕರಿಸೋ, ನಿನ್ನಯ ನಿಜದಾಸರ ದಾಸಳೆಂದು ಸ್ವೀಕರಿಸೋ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ಹರಿ ಶ್ರೀನಿವಾಸ. ಭಾವದಿಂದ ಅದ್ಭುತವಾಗಿ ಪ್ರಾರ್ಥನೆಯನ್ನ ಪ್ರತಿ ಸಂದಂತೆ ಈ ಸನ್ಮೂ ಹಾಡಿದಂತಹ ಶ್ರೀಮತಿ ಭೂದೇವಿ ಕುಲಕರ್ಣಿಯವರಿಗೆ ಧನ್ಯವಾದಗಳು. ಎಷ್ಟು ಚಂದ ಇತ್ತಲ್ಲ ರುಕ್ಮಿಣಿಬಾಯಿ ಪಡ್ಸಲ್ಗಿಯವರ ಕೃತಿ. ಗಜವದನ ಪಾಲಿಸೋ, ಮಧ್ವ ಮತದ ಎಲ್ಲಾ ಸಿದ್ಧಾಂತಗಳನ್ನು ಗಜಾನನ ಸ್ತುತಿಗೆ ಎಷ್ಟು ಚಂದ ತಂದಿದ್ರು ಪಡ್ಸಲ್ಗಿಯವರು. ನಾವು ಹಿಂಗೊಮ್ಮೆ ಚರ್ಚಾ ಮಾಡಿದ್ವಿ, ನಮ್ಮ ಹರಿದಾಸ ಸಾಹಿತ್ಯದೊಳಗ ಮಹಿಳೆಯರ ಪಾತ್ರವೇ ಜಾಸ್ತಿ ಅದ ಅಂತ. ಪರಮಾತ್ಮನ ಮೊದಲ ಹರಿದಾಸಿ ಅಂದ್ರ ಮಹಾಲಕ್ಷ್ಮೀ ದೇವಿಯೇ. ನಂತರದ ಸ್ಥಾನದೊಳಗ ಆಚಾರ್ಯ ಮತ್ಸರ ತಂಗಿಯಿಂದ ಈ ಮಹಿಳಾ ಹರಿದಾಸ ಪರಂಪರೆ ಬೆಳೆದು ಬಂತು. ಹರಿದಾಸ ಸಾಹಿತ್ಯವನ್ನ ಹಾಡ್ತಾ ಹಾಡ್ತಾ ತಮ್ಮ ನಾಲಿಕೆಯ ಮ್ಯಾಲ ಶಾಶ್ವತವಾಗಿ ಉಳಿಸುವಲ್ಲಿ ಈ ಮಹಿಳೆಯರ ಪಾತ್ರ ಬಹಳ ದೊಡ್ಡದ. ಇದೆಲ್ಲ ನಮಗ್ ಗೊತ್ತದ, ನೀವ್ಯಾಕಂತೀರಿ ಅಂತೀರೇನು? ಇದೆಲ್ಲ ನಮಗ್ ಗೊತ್ತಿರೋದ ಅದ. ಆದ್ರ ಹರಿದಾಸ ಸಾಹಿತ್ಯದೊಳಗ ಮಹಿಳೆಯರ ಪಾತ್ರ ಇಷ್ಟ ಅಲ್ಲ, ಇನ್ನೂ ಎಷ್ಟೋ ಅದ ಅಂತ ಹೇಳಲಿಕ್ಕತ್ತಾರ ಡಾಕ್ಟರ್ ವಿದ್ಯಾಶ್ರೀ ಮಾನವಿ ಅವರು. ಇವತ್ತಿನ ಉಪನ್ಯಾಸಕರು ಡಾಕ್ಟರ್ ವಿದ್ಯಾಶ್ರೀ ಮಾನವಿ ಅವರು. ಇವತ್ತಿನ ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯ. ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥರೊಳಗ 3-4 ದಶಕಗಳಿಗೂ ಹೆಚ್ಚು ಸೇವೆ ಮಾಡಿದಂತಹ ಮಾನವೀಯ ಗೋವಿಂದರಾವ್ ಕುಲಕರ್ಣಿ ಶ್ರೀಮತಿ ಲಕ್ಷ್ಮೀದೇವಿಯವರ ಹಿರಿಯ ಸುಪುತ್ರಿ. ಅವರ ಬಾಲ್ಯ ಪ್ರಾಥಮಿಕ ವಿದ್ಯಾಭ್ಯಾಸ ಉಡುಪಿಯ ಶ್ರೀ ಕೃಷ್ಣನ ಅಂಗಳದೊಳಗ. ಬೆಳೆದಿದ್ದೆಲ್ಲ ಪದವಿಯವರೆಗೆ ವಿದ್ಯಾಭ್ಯಾಸ ಜಗನ್ನಾಥ ದಾಸರ ಕ್ಷೇತ್ರವಾದಂತಹ ಮಾನವಿಯೊಳಗ. ಸಾಹಿತ್ಯ ಕ್ಷೇತ್ರ ಮತ್ತು PhD ಪದವಿ ಬೆಂಗಳೂರಿನೊಳಗ. ಸಂಪ್ರದಾಯಸ್ಥ ಮನೆತನದ ವಾತಾವರಣದೊಳಗ ಬೆಳೆದು ದಾಸ ಸಾಹಿತ್ಯದೊಳಗ ಆಸಕ್ತಿ, ತತ್ವಜ್ಞಾನ, ಭಕ್ತಿ, ಸಾರ್ವತ್ರಿಕ ಸಂದೇಶ,
ಸಂಗೀತ ಲಾಲಿತ್ಯಗಳಿಂದ ಹೆಂಗ ದಾಸದ ಸಾಹಿತ್ಯ ಸಮಾಜಕ್ಕ ದಾರಿದೀಪ ಆತು ಅನ್ನೋದ್ರ ಬಗ್ಗೆ ನಿರಂತರವಾಗಿ ನೂರಾರು ಲೇಖನಗಳನ್ನ ಬರೆದವರು. ಉತ್ತಮ ಸಮಾಜದ ನಿರ್ಮಾಣಕ್ಕೆ ದಾಸರ ಮಾರ್ಗದರ್ಶನದ ಬಗ್ಗೆ ಬರೆದಿರುವಂತಹ ಸಾಮಾಜಿಕ ಆಧ್ಯಾತ್ಮಿಕ ಕಥೆ ಕವನಗಳು, ನೂರಾರು ಲೇಖನಗಳು ನಾಡಿನ ನಾನಾ ಪತ್ರಿಕೆಗಳೊಳಗ, ಧಾರ್ಮಿಕ ಮಾಸಪತ್ರಿಕೆಗಳೊಳಗ ಅವರು ಬರೆದಂತಹ ಲೇಖನಗಳು ಪ್ರಕಟ ಆಗ್ಯಾವ. ಶ್ರೀ ವಿದ್ಯಾಮಾನ್ಯ ತೀರ್ಥರ ಅನುಗ್ರಹದಿಂದ ಅಂತಾರಾಷ್ಟ್ರೀಯ ಹರಿದಾಸ ವಿದ್ವಾಂಸರಾದಂತಹ ವಿದ್ಯಾ ವಾಚಸ್ಪತಿ ಅರಳುಮಲ್ಲಿಗೆಯ ಪಾರ್ಥಸಾರಥಿ ಮತ್ತು ಶ್ರೀಮತಿ ರಾಜಲಕ್ಷ್ಮಿ ಪಾರ್ಥಸಾರಥಿ ಅವರಂತಹ ಗುರು ದಂಪತಿಗಳ ಮಾರ್ಗದರ್ಶನದೊಳಗ ಸಾಹಿತ್ಯ ಕ್ಷೇತ್ರದೊಳಗ, ಆಧ್ಯಾತ್ಮಿಕ ಕ್ಷೇತ್ರದೊಳಗ ಅವರ ಮಾನಸ ಪುತ್ರಿಯಾಗಿ ಮುನ್ನಡೆಯುವಂಗ ಆಗಿದ್ದು ಅವರ ಯೋಗ. ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥರೊಂದಿಗೆ ಇವರ ಕುಟುಂಬಕ್ಕ ಇದ್ದಂತಹ ಆತ್ಮೀಯ ಬಂಧ, ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥರು ತೋರುವ ಸಹಕಾರ, ಮಮತೆ, ಅವರು ತೋರುವಂತಹ ಅಂತಃಕರಣ, ಅಂಗ ಆಶೀರ್ವಾದ, ಇದೆಲ್ಲದರ ಬಲದಿಂದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಕುರಿತಾಗಿ ಪ್ರಸ್ತುತಪಡಿಸಿದಂತಹ ಪ್ರೌಢ ಪ್ರಬಂಧಕ ಅಮೆರಿಕದ ಫ್ಲೋರಿಡಾ ಯೋಗ ಸಂಸ್ಕೃತ ವಿಶ್ವವಿದ್ಯಾಲಯ PhD ಪದವಿ ನೀಡಿ ಗೌರವಿಸಿದೆ. ಮತ್ತ ವಿದ್ಯಾಶ್ರೀ ಅವರಿಗೆ ಬಂದಂತಹ ಪ್ರಶಸ್ತಿಗಳು ಅಂತ ಮಾನವಿಯೊಳಗ ಸರ್ಕಾರದ ವತಿಯಿಂದ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ವರಿಷ್ಠ ಧಾಮ ಸಿಂಧನೂರು ವತಿಯಿಂದ ವಿದ್ಯಾಮಾನ್ಯ ವಿಶಿಷ್ಟ ಸೇವಾ ರತ್ನ ಪ್ರಶಸ್ತಿ, ಶಿವಮೊಗ್ಗದ ಪೂರ್ಣಪ್ರಜ್ಞ ಸೇವಾ ಶ್ರೀ ಕೃಷ್ಣಮಠ ಇವರಿಂದ ಪರಿಕಚಾಮೃತ ಪ್ರಶಸ್ತಿ ಮತ್ತೆ 2020 ಹರಿದಾಸ ಸೇವಾ ರತ್ನ ಪ್ರಶಸ್ತಿ, ಜ್ಞಾನ ಸೌಹಾರ್ದ ಬ್ಯಾಂಕ್ ಬೆಂಗಳೂರು ಅವರಿಂದ ಉದಯೋನ್ಮುಖ ಲೇಖಕಿ ಪ್ರಶಸ್ತಿ, ಹರಿದಾಸ ಅಕಾಡೆಮಿ ವತಿಯಿಂದ ಹರಿದಾಸ ಸೇವಾ ರತ್ನ ಪ್ರಶಸ್ತಿ, ಗೋಬನ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಗಿರಿನಗರ ಇವರ ವತಿಯಿಂದ ವಿಷ್ಣು ಸಹಸ್ರನಾಮ ಸೇವಾ ಸುರೀಣೆ ಪ್ರಶಸ್ತಿ, ಅಖಿಲ ಭಾರತ ಮಾಧ್ವ ಮಹಿಳಾ ಮಂಡಳ ಪರಿಷತ್ ಭಕ್ತಿ ಸಾಹಿತ್ಯ ರತ್ನ ಬೆಂಗಳೂರು ಇವರ ಪ್ರಶಸ್ತಿ, ಹರಿಭಜನೆ ಮಾಡೋ ನಿರಂತರ ಸೇವಾ ಪ್ರತಿಷ್ಠಾನ ಸಿಂಧನೂರು ಸಾಹಿತ್ಯ ಸೇವೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾನವಿ ಇವರ ಪ್ರಶಸ್ತಿಗಳು ಇವೆಲ್ಲ ಗುರು ಕಾರುಣ್ಯದಿಂದ ಇವರಿಗೆ ಬಂದಿದ್ದಾಗಿದೆ. ಮಹಿಳಾ ಸಾಹಿತ್ಯ ಸಮ್ಮೇಳನ ಹಿಂಗ ಹಲವು 10 ಕಾರ್ಯದೊಳಗ ಪೇಜಾವರ ಮಠದ ತೀರ್ಥರ ಅನುಗ್ರಹದ ಫಲ, ರಾಜಲಕ್ಷ್ಮಿ ಪಾರ್ಥಸಾರಥಿ ಅವರ ನೇತೃತ್ವದೊಳಗ ಅಖಿಲ ಭಾರತ ಮಾಧ್ವ ಮಹಾಮಂಡಲ ಮಹಿಳಾ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯ ಆಗ್ಯಾರ. ಕಚೇರಿ ನಿರ್ವಾಹಕರು, ವಿಷಯ ಬರಹಗಾರರು ಹಾಗೂ ಜೀವನಾನುಭವದ ಕಲಿಕೆ ಇದರೊಳಗ ಸುದೀಪು ಅನ್ನೋ ಹೆಸರಿನೊಳಗ ಅನೇಕ ನುಡಿಗುತ್ತುಗಳನ್ನ ಬರೆದವರು. ದಾಸ ಸಾಹಿತ್ಯ ಅಧ್ಯಯನ ಕೇಂದ್ರ ಮಾನಸ್ ಇಲ್ಲಿಯ ಸಕ್ರಿಯ ಸದಸ್ಯೆ ಆಗಿದ್ದಾರೆ. ಸೇವಾ ಮನೋಭಾವದಿಂದ ಮಾಡುವ ಧಾರ್ಮಿಕ ಕಾರ್ಯಕ್ರಮ, ಜ್ಞಾನ ಪ್ರಸಾರ ಕೆಲಸ ಕಾರ್ಯಗಳೊಳಗ, ಭಜನಾ ಮಂಡಳಿಗಳೊಳಗ, ಈ ಕಾರ್ಯಕ್ರಮಗಳೊಳಗ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ಸದಸ್ಯೆ. ಆಕಾಶವಾಣಿಯ ಕಾರ್ಯಕ್ರಮಗಳು, ಆನ್ಲೈನ್ ಉಪನ್ಯಾಸಗಳು, ಕಾರ್ಯಕ್ರಮಗಳ ನಿರ್ವಹಣೆ, ಇವೆಂಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮಗಳ ಆಯೋಜನೆ, ನಿರೂಪಣೆ, ಅರಳು ಮಲ್ಲಿಗೆ ಪ್ರತಿಷ್ಠಾನದಲ್ಲಿ ಸಹ ಸಂಪಾದಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ವೈದ್ಯರಿ, ಕನ್ನಡ ಮಹಿಳಾ ಹರಿದಾಸ ಗ್ರಂಥ ಖಜಾಂಚಿ ಮತ್ತ ಪರಂಪರಾ ಬೀಜ ಸಂರಕ್ಷಣೆಯ ಹೊಣೆ ಹೊತ್ತು ಉತ್ತಮ ಚಿಂತನೆಗಳಿಂದ ಮುನ್ನಡೆಯುತ್ತಿರುವ ಪೂರ್ಣ ಪ್ರಮತಿ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರ ಪ್ರಕಟವಾದ ಕೃತಿಗಳು ಅಂದ್ರ ಗಾಯಕ ಅನಸ್ ಕುಲಕರ್ಣಿ ಅವರ ಕುರಿತಾದ ಭಕ್ತಿ ಗಾಯನ ಭಾಸ್ಕರ, ವಿದ್ಯಾಮಾನ್ಯ ತೀರ್ಥರ ಪವಾಡಗಳು, ಮರುಮುದ್ರಣ ಕಂಡಂತಹ ಫಲವಿತು ಬಾಧುದಕ್ಕೆ ಹದಿಮಾರು ಮಠದ ವಿದ್ಯಾಧೀಶ ತೀರ್ಥರ ಕುರಿತಾದ ಶ್ರೀಪಾದ ಗ್ರಂಥದಿಂದ ಹಿಡಿದು ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಮಾರ್ಗದರ್ಶನದೊಳಗ 60ಕ್ಕೂ ಹೆಚ್ಚು ಪುಸ್ತಕಗಳಿಗೆ ಅಕ್ಷರ ಜೋಡಣೆ, ಹಲವು ಪುಸ್ತಕಗಳಿಗೆ ದಾಸ ಸಾಹಿತ್ಯದ ಲೇಖನಗಳು,
ತಿದ್ದುಪಡಿ ಸಂಪಾದನೆ ಸಂಗ್ರಹ ಸಹ ಸಂಪಾದಕಿ ಅಂತ ದಾಸ ಸಾಹಿತ್ಯ ಆಧ್ಯಾತ್ಮಿಕ ಪುಸ್ತಕಗಳಿಗೆ ಗ್ರಂಥಗಳಿಗೆ ಸಹಾಯಕ ಸಾಹಿತ್ಯ ಒದಗಿಸುವುದು, ಪತ್ರಿಕೆಗಳನ್ನು ವಿಜಯವಾಣಿ, ವೃಕ್ಷ, ಸಾಕ್ಷಾತ್ಕಾರ, ಸಂಯುಕ್ತ ಕರ್ನಾಟಕ, ಕನ್ನಡ ಸಂಧ್ಯಾಕಾಲ, ಸಂಜಯವಾಣಿ, ಹಸಿರು ಕ್ರಾಂತಿ, ಧರ್ಮವೀರ, ನಂದಬಂತು, ಗ್ರಂಥವಿಠಲ, ಸುಗುಣಮಾಲ, ಪರಿಮಳ, ಇದು ಅನೇಕ ಪತ್ರಿಕೆಗಳಿಗೆ ಲೇಖನಗಳನ್ನ ಬರ್ತಾರೆ. ಮತ್ತ ಭವ ಸಮುದ್ರ ಅನ್ನೋ ಹೆಸರಿನ ಬ್ಲಾಗ್ ಮಾಡಿರ್ತಾರೆ. ಮತ್ತೆ ವಾಟ್ಸಪ್ ಫೇಸ್ಬುಕ್ ಮುಖಪುಸ್ತಕ, ವಾಟ್ಸಪ್ನೊಳಗ ಅನೇಕ ಲೇಖನಗಳನ್ನ ಕಳಿಸ್ತಾರೆ. ಸಾಮಾಜಿಕ ಕೆಲಸ, ಆನ್ಲೈನ್ ಯೂಟ್ಯೂಬ್ನೊಳಗ ಮಕ್ಕಳಿಗೆ ಉಪಯೋಗವಾಗುವಂತಹ ಶಿಬಿರಗಳನ್ನ ಆಯೋಜನೆ ಮಾಡೋದು, ಕಲಿಸುವುದು, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ, ಮಾನವೀಯ ಮೌಲ್ಯಗಳ ಬಗ್ಗೆ, ಹರಿದಾಸ ಸಾಹಿತ್ಯ, ಸಾಮಾಜಿಕ ಚಿಂತನೆಗಳನ್ನ ಲೇಖನಗಳ ಮೂಲಕ ಬೆಳಕು ಚೆಲ್ಲುವುದು, ಸ್ವಾವಲಂಬಿ ಮಹಿಳೆಯರ ವಿದ್ಯಮಾನ ತೀರ್ಥ, ಕನ್ನಡ ಡಿಡಿಪಿ ಸಮೂಹ, ಗೃಹೋದ್ಯಮದಲ್ಲಿ ರೂಪಿಸುವ ಈ ಹೆಸರಿನೊಳಗ ಹೊಲಿಗೆ, ಮಗುವಿನ ಕಮಲದ ಹಾಸಿಗೆ ಇಂಥವುಗಳನ್ನ ತಯಾರು ಮಾಡ್ತಾರೆ. ಕರ್ನಾಟಕದ 10 ಹಲವು ಜಿಲ್ಲೆಗಳಿಗೆ ಹಳ್ಳಿಗಳಿಗೆ ತಲುಪುವುದು, 4,000 ಹೆಣ್ಣು ಮಕ್ಕಳ ಜೀವನದ ಉಪಯೋಗಕ್ಕೆ ಜೀವನೋಪಾಯ ಆಗುವುದು, ಆತ್ಮಬಲ ವೃದ್ಧಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಅಗತ್ಯವಿರುವವರಿಗೆ ಸಲಹೆಗಳು, ಶಿಬಿರಗಳೊಳಗ ಮಕ್ಕಳಿಗೆ ರಂಗೋಲಿ, ಕಥೆ, ಕರಕುಶಲ ಕಲೆ ಕಲಿಸುವುದು, ಮಕ್ಕಳ ಕಾರ್ಯಕ್ರಮ ಶಿಬಿರಗಳಿಗೆ ಅತಿಥಿಯಾಗಿ ಭಾಗವಹಿಸುವುದು, ದಾಸ ಸಾಹಿತ್ಯದ ಅನೇಕ ಗ್ರಂಥಗಳ ರಚನೆಗೆ ಮಾಹಿತಿ ಸಂಗ್ರಹ ಮಾಡಿ ಹರಿದಾಸ ಸಾಹಿತ್ಯ ಆಗಸ್ತರಿಗೆ ನಿರಂತರ ಸಹಾಯ ಮಾಡುವ ಕೈಂಕರ್ಯ, ದಾರಿದ್ರ್ಯದ ಮಕ್ಕಳಿಗೆ ಸಾಧ್ಯವಾದಷ್ಟು ಪಾಠ ಹೇಳಿಕೊಡುವುದು, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ತಿಳಿಸಿಕೊಟ್ಟು ಅಲ್ಲಿನ ಜೀವಗಳೊಂದಿಗೆ ಆಟ ಚಟುವಟಿಕೆಗಳಲ್ಲಿ ಅವರಲ್ಲಿ ಉತ್ಸಾಹ ತುಂಬುವುದು, ಹಿರಿಯ ಮಹಿಳಾ ಚೇತನಗಳಿಗೆ ಮನೆಯಲ್ಲಿಯೇ ಕಂಪ್ಯೂಟರ್ ಕಲಿಸುವುದು. ಇಷ್ಟೆಲ್ಲ ಅಂತ ಇನ್ನೂ ಅನೇಕ ಸಾಧನೆಗಳನ್ನ ಚಿಕ್ಕ ವಯಸ್ಸಿನೊಳಗ ವಿದ್ಯಾಶ್ರೀ ಒಬ್ಬ ಮಾಡ್ಯಾರ. ಇನ್ನೂ ಹೇಳ್ಕೊಳ್ತಾ ಹೋದ್ರ ಈಗಾಗಲೇ 15 ನಿಮಿಷ ಆಗಿದೆ. ವಿದ್ಯಾಶ್ರೀ ಅವ್ರಿಗೆ ವಿದ್ಯಾಶ್ರೀ ನಮ್ಮ ಮಹಿಳಾ ಹೊಸ ಪಾಠಗಳು ಏನದ ಅಂತ ತಿಳ್ಕೊಳ್ಳೋದು ವಿದ್ಯಾಶ್ರೀ ಅವರು ಮಾತನಾಡೋದ. ಶ್ರೀ ಗುರುಭ್ಯೋ ನಮಃ. ಹರಿದಾಸ ಸಾಹಿತ್ಯ ಸಭೆ ಸಮೂಹದ ಅಲ್ಲಿ ಸೇರಿರುವ ತಮ್ಮೆಲ್ಲರಿಗೂ ಎಲ್ಲ ಕೇಳಿಸ್ತಾ ಇದೆಯಲ್ಲ, ಇಲ್ಲಿ ಸೇರಿರುವ ಎಲ್ಲ ಹರಿದಾಸ ಹೃದಯಗಳಿಗೆ, ಎಲ್ಲ ಹರಿದಾಸ ಬಂಧುಗಳಿಗೆ ವಿದ್ಯಾಶ್ರೀ ಮಾಡುವ ಅನಂತಾನಂತ ನಮಸ್ಕಾರಗಳು. ವೃಂದಾ ಅಕ್ಕ ಇಷ್ಟೊತ್ತವರೆಗೂ ಒಂದಷ್ಟು ವಿಷಯಗಳನ್ನು ಹೇಳಿಕೊಟ್ರು. ಆದ್ರೆ ಅಷ್ಟೇನು ದೊಡ್ಡ ಸಾಧನೆಗಳು ಖಂಡಿತ ಮಾಡ್ಲಿಕ್ಕಾಗಿಲ್ಲ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿದಂತೆ ಏನೋ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಿರುವುದಷ್ಟು ಇಂದ್ರಿಯಗಳನ್ನ ಭಗವಂತ ಕೊಟ್ಟಿರುವಾಗ, ನಿಮ್ಮಂತಹ ಹಿರಿಯರ ಮಾರ್ಗದರ್ಶನ ಇರುವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೊಂಡು ಹೋಗಬೇಕು, ಆ ನಿರಂತರ ಪ್ರಯತ್ನದಲ್ಲಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿರುವುದಷ್ಟೇ. ಆಮೇಲೆ ಇನ್ನೇನೇ ಬಿರುದು ಪ್ರಶಾಂತ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ನಿಮ್ಮನ್ನ ನೋಡ್ಬೇಕು, ನಾವು ನಿಮ್ ದರ್ಶನ ಮಾಡ್ಕೋಬೇಕು. ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಏನೇ ಪ್ರಶಸ್ತಿಗಳು, ಬಿರುದುಗಳು, ಸನ್ಮಾನಗಳು ಏನೇ ನಮಗೆ ಪ್ರಾಪ್ತಿಯಾಗಿದ್ರು ಸಹ ಅದು ನನ್ನ ತಂದೆ ತಾಯಿ ಗುರು ಹಿರಿಯರು ಮಾಡಿರುವಂತಹ ಪುಣ್ಯ ಹಾಗೂ ನಿಮ್ಮೆಲ್ಲರ ಹಿರಿಯ ಚೇತನಗಳ ನಿಮ್ಮೆಲ್ಲರ ಆಶೀರ್ವಾದದ ಫಲ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾಡಬೇಕಾದದ್ದು ಬಹಳಷ್ಟು ಕೆಲಸಗಳು ಮುಂದೆ ಇದೆ. ಹಿಂದೆ ಮಾಡಿದ್ದು ಬಹಳ ಕಮ್ಮಿ, ಮುಂದೆ ಮಾಡಬೇಕಾಗಿರೋದು ಬಹಳಷ್ಟು ಇದೆ. ಈ ನಿಮ್ಮೆಲ್ಲ ಅನುಭವಗಳ ಮುಂದೆ ನಾನು ಹೇಳ್ತಿರೋದು ಏನೂ ಅಲ್ಲ. ಒಂದು ವೇಳೆ ಏನಾದರೂ ತಪ್ಪಾದ್ರೆ ದಯಮಾಡಿ ಹೊಟ್ಟೆಗೆ ಹಾಕಿಕೊಳ್ಳಿ ಅಂತ ಹೇಳ್ತಾ, ದಾಸರು ಏನನ್ನ ನುಡಿಸ್ತಾರೋ ಅದು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮಸ್ಕಾರಗಳು. ನಮಗೆ ಹರಿದಾಸ ಸಾಹಿತ್ಯ ಅಂತ ನಮಗೆ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು
ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರು, ಹೀಗೆ ಹರಿದಾಸ ಪರಂಪರೆಯೇ ನಮ್ಮ ಸ್ಮೃತಿ ಪಟಲದ ಮುಂದೆ ಹಾದು ಹೋಗುತ್ತದೆ. ಹಾಗಿದ್ರೆ ನಮಗೆ ಅಂದಿನಿಂದ ಹೆಣ್ಣು ಮಕ್ಕಳಿಗೆ ಗೌರವವಾದ ಪೂಜನೀಯವಾದ ಸ್ಥಾನವನ್ನೇ ನಮಗೆ ಪುರುಷರು ಸಮಾಜ ಕೊಟ್ಟುಕೊಂಡೇ ಬಂದಿದೆ. ನಾವು ಅನ್ಕೊಳ್ತೀವಿ ಯಾವಾಗ್ಲೂ ಸಹ ಪುರುಷ ಪ್ರಧಾನವಾದ ರಾಷ್ಟ್ರ, ಪುರುಷ ಪ್ರಧಾನವಾದ ಸಮಾಜ ಅಂತ ಹೇಳ್ತೇವೆ. ಆದ್ರೆ ಅದೇ ಪುರುಷರೇ ನಮಗೆ ಅತ್ಯಂತ ಗೌರವವನ್ನ ಕೊಟ್ಟಿದ್ದಾರೆ, ಅದೇ ಪುರುಷರು ನಮ್ಮನ್ನ ಸಂರಕ್ಷಣೆಯನ್ನ ಮಾಡ್ತಾರೆ ಅನ್ನುವುದನ್ನು ನಾವು ಮರೀಲಿಕ್ಕಿಲ್ಲ. ಒಂದು ಹೆಣ್ಣು ತನ್ನ ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ, ಸೊಸೆಯಾಗಿ ಎಷ್ಟೆಲ್ಲ ಕೆಲಸವನ್ನ ನಿಭಾಯಿಸ್ತಾಳೋ, ಎಷ್ಟೆಲ್ಲ ಪಾತ್ರವನ್ನ ನಿಭಾಯಿಸ್ತಾಳೋ ಹಾಗೆ ಪುರುಷರು ಸಹ ಮಾಡ್ತಾರೆ. ಆದ್ರೆ ಯಾಕೆ ಮಹಿಳೆಗೆ ಹೆಚ್ಚಿನ ಸ್ಥಾನ ಇಲ್ಲಿ ಕೊಡ್ತಿದ್ದಾರೆ, ದಾಸರಾಗ್ಲಿ ಬೇರೆಯವರಾಗ್ಲಿ ನಮ್ಮ ಸಮಾಜ ಆಗ್ಲಿ ಅಂತಂದ್ರೆ, ಹೆಣ್ಣಿಗೆ ನಾವು ಕುಲದ್ವಯ ತಾರಿಣಿ ಅಂತ ಹೇಳ್ತೀವಿ. ಕುಲದ್ವಯ ತಾರಿಣಿ ಅಂತಂದ್ರೆ ಆಕೆ ಒಂದು ಕುಲದಲ್ಲಿ ಹುಟ್ಟಿ, ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯನ್ನ ಬೆಳಗ್ತಾಳೆ. ತನಗೆ ಸಂಬಂಧವೇ ಇರದ, ತನಗೆ ಪರಿಚಯವೇ ಇರದ ಬೇರೆ ಎಲ್ಲರನ್ನೂ ಸಹ ತನ್ನ ಕುಟುಂಬ ಅಂತ ತಿಳಿದುಕೊಂಡು ಅವರ ಇಷ್ಟಾನುಸಾರಗಳಿಗೆ ತನ್ನ ಜೀವವನ್ನ ತೆಯ್ತಾ ಹೋಗ್ತಾಳೆ ಹೊರತು ತನ್ನ ಇಷ್ಟ ಕಷ್ಟಗಳಿಗೆ ಆಕೆಗೆ ಸ್ಥಾನವೇ ಇಲ್ಲ. ಅದು ನಿಮಗೂ ತಿಳಿದಿರೋ ವಿಷಯ, ನಮಗೂ ತಿಳಿದಿರೋ ವಿಷಯ. ಎಲ್ಲೋ ಒಂದು ಕಡೆ ಹೆಣ್ಣನ್ನ ಗೌರವಿಸೋದಾಗ್ಲಿ, ಹೆಣ್ಣಿಗೆ ಒಂದಷ್ಟು ಅವಳ ಪ್ರತಿಭೆಯನ್ನ ಗುರುತಿಸಿ ಆಕೆಗೆ ಅವಕಾಶಗಳನ್ನು ಮಾಡಿಕೊಟ್ಟು ಅನುಕೂಲಗಳನ್ನು ಮಾಡಿಕೊಡ್ತಾರೆ ಹೊರತು ಎಲ್ಲ ಕಡೆಯಲ್ಲೂ ಅದು ಸಾಧ್ಯವಿಲ್ಲ. ಹೀಗೆ ಆ ಕಾಲ ಕೂಡ ಹಾಗೆ ಇತ್ತು. ಹೇಗೆ ಹರಿದಾಸ ಪರಂಪರೆಯಲ್ಲಿ ನಮಗೆ ಪುರಂದರದಾಸರನ್ನೆಲ್ಲ ನಾವು ನೋಡ್ತೀವಿ. ಹಾಗಿದ್ರೆ ಹೆಣ್ಮಕ್ಳು ಅಂತ ವಿಷಯ ಇಲ್ಲಿ ಬಂದಾಗ ನಮಗೆ ಪುರಂದರದಾಸರ ಪತ್ನಿ ಸರಸ್ವತಿ ದೇವಿ, ಅಲ್ಲ ಆಚಾರ್ಯ ಶ್ರೀಮದ್ ಆಚಾರ್ಯರಿಂದಲೇ ನಾವು ಶುರು ಮಾಡ್ಕೊಳ್ಳೋದಾದ್ರೆ ಆಚಾರ್ಯರ ಸಹೋದರಿ ಕಲ್ಯಾಣಿ ದೇವಿ, ಪುರಂದರದ ದಾಸರ ಪತ್ನಿ ಸರಸ್ವತಿ ದೇವಿ, ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ತಾಯಿ, ಇವರೆಲ್ಲರಿಗೂ ಸಹ ಅಂಕಿತ ಆಗಿತ್ತು. ಇವರೆಲ್ಲರೂ ಕೂಡ ಅಂಕಿತದಲ್ಲಿ ಭಗವಂತನ ಚಿಂತನೆಯನ್ನ ಕೃತಿಗಳನ್ನ ರೂಪದಲ್ಲಿ ತಂದಿದ್ರು. ಆದ್ರೆ ಅದು ಯಾವುದು ನಮಗೆ ಇವತ್ತು ಉಪಲಬ್ಧ ಇಲ್ಲದ ಕಾರಣದಿಂದ ಹರಿದಾಸ ಮಹಿಳೆ ಅಂತ ನಾವು ಗಲಗಲಿ ಅವ್ವನನ್ನ ಇವತ್ತು ತಗೊಳ್ತಾರೆ. ಸಹಜವಾಗಿ ಎಲ್ಲರೂ ತಗೊಳ್ಳೋದು ಗಲಗಲಿ ಅವ್ವ, ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ, ಮತ್ತೆ ಮುಂದೆ ಸ್ವಲ್ಪ ಬಂದ್ರೆ ಅಂಬಾಬಾಯಿ ಹಾಗೂ ಯಮುನಕ್ಕ. ಹೀಗೆ ಹರಿದಾಸ ಮಹಿಳೆಯರ ಪರಂಪರೆ ಬೆಳೀತಾ ಹೋಗುತ್ತೆ. ಈ ದಾಸಾಹಿತ್ಯದಲ್ಲಿ ಮಹಿಳೆಯರದ್ದು ಏನು ಕೆಲಸ, ಏನೆಲ್ಲ ಪಾತ್ರ ವಹಿಸಿದ್ದಾರೆ. ಇವತ್ತಿನ ಕಾಲದಲ್ಲಿ ಏನಾದ್ರೂ ಭಜನಾ ಮಂಡಳಿಗಳಿದೆ ಅಥವಾ ನಮ್ಮ ಅಜ್ಜಿಯ ಕಾಲದಲ್ಲೇನೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು 700 ನುಡಿಗಳ ಭಾಗವತವನ್ನ ಬೆಳಗ್ಗೆ 4 ಗಂಟೆಗೆ ಶುರು ಮಾಡಿದ್ರೆ ಹಾಗೆ ನಿರರ್ಗಳವಾಗಿ ಹೇಳ್ಕೊಂಡು ಹೋಗ್ತಾ ಇದ್ರಂತ. ನಿಮ್ಮಲ್ಲೂ ಅದರ ಅನುಭವ ಖಂಡಿತ ಇದ್ದೇ ಇರುತ್ತೆ, ನಿಮ್ಮ ಮನೆಗಳಲ್ಲೂ ಕೂಡ. ಅವರೆಲ್ಲರೂ ಕೂಡ ಅಕ್ಷರವನ್ನ ಕಲೀಲಿಲ್ಲ, ಶಾಲೆಗಳಿಗೆ ಹೋಗ್ಲಿಲ್ಲ. ಈ ಹಾಡು, ಈ ಸಾಹಿತ್ಯ ಅನ್ನೋದು ಬೆಳೆದು ಬಂದಿರೋದು ಹೇಗೆ ಅಂತಂದ್ರೆ ಕೇಳಿಕೊಂಡೇ ಬರುತ್ತೆ. ಅದಕ್ಕೆ ಮನೆಯಲ್ಲಿ ನಾವು ಏನು ಸಂಸ್ಕಾರವನ್ನ ಬೆಳೆಸ್ಕೊಳ್ತೀವಿಯೋ ಅದನ್ನೇ ಮಕ್ಕಳು ಕೂಡ ಅನುಸರಿಸ್ತಾರೆ ಅನ್ಲಿಕ್ಕೆ ಇದು ಸಾಕ್ಷಿ. ನಮ್ಮ ಅಜ್ಜಿಯವರೆಲ್ಲ ಹಾಡ್ತಿದ್ರು, ನಮ್ಮ ತಾಯಂದ್ರಿಗೆ ಬಾಯಿಗೆ ಬರ್ತಾ ಇತ್ತು. ನಮ್ಮ ತಾಯಂದ್ರು ಹಾಡ್ತಿದ್ರು, ಎಲ್ಲೋ ಒಂದು ಕಡೆ ನಮಗೊಂದ್ ಸ್ವಲ್ಪ ಆರತಿ ಹಾಡು, ಜೋಜೋ ಹಾಡುಗಳು ಬರುತ್ತೆ. ನಾವಿವಾಗ ಏನು ಹಾಡದೇ ಇದ್ರೆ ಮಕ್ಕಳಿಗೆ ಈ ಪುಸ್ತಕದ ಪಠ್ಯ ಬಿಟ್ಟು ಅವರ ತಲೆಗೆ ಇನ್ನೇನು ಸಹ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ವಾಸ್ತವಿಕ, ನಾವು ಒಪ್ಪಿಕೊಳ್ಳಲೇಬೇಕು. ಇನ್ನೇನ್ ಪರಂಪರೆ ಬೆಳಿಬೇಕು ಅಂತಂದ್ರೆ ನಾವು ಅದರಲ್ಲಿ ಭಾಗಿಯಾಗ್ಲಿಕ್ಕೆ ಒಂದು ಹೆಜ್ಜೆ ಇಡಬೇಕಾಗತ್ತೆ. ಇನ್ನು ಅಂದಿನಿಂದ ಇಂದಿನವರೆಗೂ ಎಲ್ಲದರಲ್ಲೂ ಸಹ ಮಹಿಳೆಯರದು ಎತ್ತಿದ ಕೈ. ಅಂದು ಅನುಕೂಲ ಅವಕಾಶಗಳು ಇರಲಿಲ್ಲ, ಈಗ ಇದೆ, ಇಷ್ಟೇ ವ್ಯತ್ಯಾಸ. ಇದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇತ್ತೀಚಿನವರು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯದ ಕೃಷಿಯಲ್ಲಿ ಪುರುಷರಷ್ಟೇ ಪ್ರಧಾನವಾಗಿ ಅತ್ಯಂತ ಮಹತ್ವಪೂರ್ಣವಾಗಿ ಮಹಿಳೆಯರು ದಾಪುಗಾಲಿಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಗೃಹಿಣಿ ಗೃಹ ಮುಚ್ಚತೆ ಎಂಬ ಮಾತಿನಂತೆ ಮನೆಗಷ್ಟೇ ಮಹಿಳೆ ಎಂಬ ಭಾವ ಸರಿದು ಹೋಗಿದೆ. ಜಗತ್ತಿನ ಎಲ್ಲ ಆಗು ಹೋಗುಗಳಿಗೆ ಸ್ಪಂದಿಸುವಂತಹ, ಅಭಿವ್ಯಕ್ತಿಸುವಂತಹ ಸಂವೇದನೆಯ ಸಾಮರ್ಥ್ಯವನ್ನು ಇಂದಿನ ಮಹಿಳೆ ಪಡೆಯುತ್ತಿದ್ದಾಳೆ. ಪುರುಷರ ಲೌಕಿಕ ಹಾಗೂ ಪಾರಮಾರ್ಥಿಕ ಸಾಧನೆಗೆ ಹಿಂದೆ ಮಹಿಳೆಯರ ಪರ ಕೊಡುಗೆ ಅಡಗಿದೆ. ಮಹಿಳೆಯರ ಸಾಮರ್ಥ್ಯ, ಮಹಿಳೆಯರ ಶ್ರಮ ಇಲ್ಲದೆ ಇವತ್ತಿಗೆ ಈ ಸಾಹಿತ್ಯ ಹೊರಗೆ ಬರಲಿಕ್ಕೆ ಅಥವಾ ಉಳಿಲಿಕ್ಕೆ ಬೆಳಿಲಿಕ್ಕೆ ಖಂಡಿತ ಸಾಧ್ಯವಾಗ್ತಿರ್ಲಿಲ್ಲ. ಇವತ್ತೇನಾದ್ರೂ ಪುರುಷರ ಭಜನಾ ಮಂಡಳಿ ಇದೆ, ಪುರುಷರ ಹಾಡುಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೂ ಸಹ ಅಲ್ಲಿ ಅವರ ತಾಯಿಯ ಶ್ರಮ ಇದೆ ಅಂತ ನಾವು ನಂಬಲೇಬೇಕು. ಇನ್ನು ಜನಪದ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯಗಳಲ್ಲಿ ಮಹಿಳೆಯರು ಸಾಂದ್ರವಾದ, ಬಹಳ ದಟ್ಟವಾದ, ಅನುಭವ ಪೂರ್ಣವಾದ ಸಾಹಿತ್ಯವನ್ನ ನೀಡಿದ್ದಾರೆ.
ಮಹಿಳೆಯರಿಗೆ ತಮ್ಮ ವೃತ, ಆಚರಣೆ, ಸಂಪ್ರದಾಯ, ನಿಯಮ, ನಿಷ್ಠೆ ಈ ಎಲ್ಲ ವಿಷಯ ವಸ್ತುಗಳಿಂದಲೇ ಅವರು ತಮ್ಮ ಕೃತಿಗಳನ್ನ ರಚನೆ ಮಾಡ್ತಾ ಹೊರಟರು. ಇನ್ನು ಸಂಸಾರದ ಅನುಭವ ತೀವ್ರತೆ ಅವರಲ್ಲಿ ಅಭಿವ್ಯಕ್ತಿಗೆ ಅವಕಾಶ ಮಾಡಿಕೊಟ್ಟಿತು. ಅದೇ ಸಾಹಿತ್ಯದ ರೂಪವನ್ನು ತಗೊಂತು ಅಂತ ಹೇಳಬಹುದು. ಬಹಳಷ್ಟು ಮಹಿಳೆಯರು ಇಂದಿಗೂ ಸಹ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಆ ವಿಷಯವನ್ನ ಮುಂದೆ ನೋಡೋಣ. ಇಡೀ ಕನ್ನಡ ಸಾಹಿತ್ಯ, ದಾಸ ಸಾಹಿತ್ಯ ಸಂದರ್ಭದಲ್ಲಿ ಮಹಿಳೆಯರ ಸಾಹಿತ್ಯ ಕೃಷಿಯ ಬಗ್ಗೆ ಚಿಂತನೆ ಮಾಡುವುದು ವ್ಯಾಪಕವಾದ ಕಾರ್ಯವಾಗಿದೆ. ವಿಶ್ವಾಸ, ಹೆಣ್ಣು ಅಂತ ಹೇಳಿದ್ರೆ ಅಲ್ಲಿ ವಿಶ್ವಾಸ, ನಂಬಿಕೆ, ಭರವಸೆ, ಪ್ರೀತಿ, ತ್ಯಾಗ, ಸಹನೆ, ಆಕೆಯ ಒಂದು ಒಲವು, ಚೆಲವು, ಮಮತೆ, ಸಂಭ್ರಮ, ಸಂತೋಷ, ಸಾಧನೆ, ಸ್ನೇಹ ಎಲ್ಲ ಪದಗಳ ಜೀವಾಳವೇ ಹೆಣ್ಣು ಅಂತ ನಾನು ಹೇಳ್ತೇನೆ. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣಿಲ್ಲದ ಮನೆ ದೇವರಿಲ್ಲದ ಗುಡಿಯಂತೆ, ಹೂವು ಇಲ್ಲದ ಗಿಡದಂತೆ. ನಮ್ಮದು ಅಂದಿನಿಂದ ಇಂದಿನವರೆಗೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿದ್ರು ಕೂಡ ಹೆಣ್ಣಿಗೆ ಪ್ರಾಮುಖ್ಯತೆ ಇರೋ ವಿಷಯವನ್ನ ನಾವೀಗಾಗಲೇ ನೋಡಿದ್ವಿ. ಈ ಎಲ್ಲವನ್ನ ನಿಭಾಯಿಸಿ ಸಂಸಾರವನ್ನೂ ತೂಗಿಸಿಕೊಂಡು ಹೊರಗಡೆಯಿಂದ ಕೆಲಸ ಮಾಡಿಕೊಂಡು ಸಂಬಂಧಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡು ಹೋಗಬಲ್ಲ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ ಅಂತ ಅನ್ಸುತ್ತೆ. ಅಣು ಹರಿಕಥಾಮೃತ ಸಾರವೆಂದೇ ಪ್ರಸಿದ್ಧಿಯಾಗಿರುವಂತಹ ಶ್ರೀ ಜಗನ್ನಾಥದಾಸರ ಮೇರು ಕೃತಿ ಹರಿಕಥಾಮೃತ ಸಾರ, ಅದರ ಒಂದು ಬಿಂದು ಫಲವಿದು ಬಾಳುವುದಕ್ಕೆ ಕೃತಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ ನಮಗೆ, ಗೃಹ ಕರ್ಮವ ಬ್ಯಾಸರದಲೆ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ಜಗದ ಮಹಿತನ ಸೇವೆ ಇದೆಂದನು ತಲಿ ಮೋದದಿ ಅಹಿರಹರ್ಮನದಿ ಸಮರ್ಪಿಸುತ್ತಿಪ್ಪುದು ಫಲವಿದು ಬಾಳ್ದುದಕ್ಕೆ. ನಾವೇನೇ ಕೆಲಸವನ್ನ ಮಾಡ್ತಾ ಹೋದ್ರೂ ಕೂಡ ಇದು ಭಗವಂತನ ಸೇವೆ, ಇದು ಭಗವಂತನ ಪೂಜೆ ಎಂದು ಮಾಡ್ತಾ ಹೋಗಬೇಕು ಅಂತ ಇಲ್ಲೊಂದು ಮಾತನ್ನ ಹೇಳ್ತಾರೆ. ಹಾಗೆ ಮನೆ ಕೆಲಸಗಳನ್ನ ಸಹ ಭಗವಂತನ ಸೇವೆ ಅಂತಾನೆ ಹೆಣ್ಣು ಮಾಡಿಕೊಂಡು ಹೋದ್ರೆ ಅಲ್ಲಿ ಒಂದು ಸಾರ್ಥಕತೆ ನಾವು ಕಾಣಲಿಕ್ಕೆ ಸಾಧ್ಯ. ಇನ್ನು ಸಾಧನ ಭೂಮಿ ನಮ್ಮ ಭಾರತ. ಇಂಥ ಪುಣ್ಯವಾದ ಭೂಮಿಯಲ್ಲಿ ಸಜ್ಜನರನ್ನು, ಪಾಮರರನ್ನು ಉದ್ಧರಿಸಲಿಕ್ಕಂತಾನೆ ಋಷಿಗಳು, ಸಂತರು, ಮಹಂತರು, ಹರಿದಾಸರುಗಳು ಅವತರಿಸಿದರು ಅಂತ ಬೇರೆ ಹೇಳಬೇಕಾಗಿಲ್ಲ. ಅಂತಹ ಹರಿದಾಸರ ಸ್ಮರಣೆ ಕುಲಕೋಟಿ ಉದ್ಧರಣೆ ಅಂತ ಹೇಳಬಹುದು. ಇನ್ನು ವೇದವ್ಯಾಸರ ಜ್ಞಾನ ಕಾರ್ಯವನ್ನ ಯಾರಾದರೂ ಒಬ್ಬರು ನೇತೃತ್ವ ವಹಿಸಲೇಬೇಕಲ್ವಾ? ಒಂದು ದೊಡ್ಡ ಕೆಲಸವನ್ನ ನಾವು ತಗೊಳ್ತಾ ಇದ್ದೀವಿ, ಆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ, ಇದನ್ನ ಪ್ರಚಾರ ಮಾಡಬೇಕು, ಮುಂದೆ ಅದನ್ನ ಹಬ್ಬಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಸರಿಯಾದ ತಾಕತ್ತು ಬೇಕಲ್ವಾ? ತಾಕತ್ತು ಬೇಕು, ಅರ್ಹತೆ ಬೇಕು, ಯೋಗ್ಯತೆ ಬೇಕು. ಹಾಗಿದ್ರೆ ಇಲ್ಲಿ ನಮಗೆ ವೇದವ್ಯಾಸರ ಜ್ಞಾನ ಕಾರ್ಯವನ್ನ ನೇತೃತ್ವ ವಹಿಸಲಿಕ್ಕೆ ಅಂತ ಬಂದವರೇ ವಾಯುದೇವರ ಅವತಾರರಾದ ಮಧ್ವರಾಗಿ ಬಂದವರು. ಆಚಾರ್ಯರಿಂದಲೇ ನಮಗೆ ಹರಿದಾಸ ಸಾಹಿತ್ಯ ಶುರುವಾಗೋದು. ಶ್ರೀಮದ್ ಆಚಾರ್ಯರು ಭಗವಂತನನ್ನು ಮುಕ್ತ ಕಂಠದಿಂದ ಹಾಡುವ ಭಕ್ತಿ ಉದ್ರೇಕದಿಂದ ಪಾರ್ಥಸಕನ ಧ್ಯಾನದಲ್ಲಿ ಮೈ ಮರೆಯುವಂತಹ ದ್ವಾದಶ ಸ್ತೋತ್ರದಿಂದಲೇ ಆರಂಭವಾದ ದಾಸೋಹಂ ಎಂಬ ನುಡಿ ದಾಸ ಸಾಹಿತ್ಯಕ್ಕೆ ಅಮೃತ ಸಿಂಚನವಾಯಿತು. ಇನ್ನು ಹರಿದಾಸ ಸಾಹಿತ್ಯ ಆಚಾರ ಮಧ್ವರಿಂದ ಪ್ರೇರಣೆಗೊಂಡಿತು, ನರಹರಿ ತೀರ್ಥರಿಂದ ಮುದಗೊಂಡಿತು, ಶ್ರೀಪಾದ ರಾಜರಿಂದ ಶ್ರೀಕಾರ ಹಾಕಿಸಿಕೊಂಡು ಸರಳ ಸುಲಭ ಕನ್ನಡದಲ್ಲಿ ಹದಗೊಂಡು ಗುರು ವ್ಯಾಸರಿಂದ ಶೋಧಿಸಿ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರ ಆದಿಯಾಗಿ ಅಪರೋಕ್ಷ ಜ್ಞಾನಿಗಳಿಂದ ಹರಿದಾಸ ಸಾಹಿತ್ಯ ಪುಂಖಾನುಪುಂಖವಾಗಿ ಸುಮಾರು 500-600 ವರ್ಷಗಳಿಂದ ಹಾಗೆ ಹರಿದು ಬರ್ತಾ ಇದೆ. ಹಾಗೂ ಇನ್ನು ಗುಪ್ತಗಾಮಿನಿಯಾಗಿ ಜೀವಗಂಗೆಯಾಗಿ ನಮ್ಮಲ್ಲಿ ಮನೆ ಮನಗಳಲ್ಲಿ ನೆಲೆ ನಿಂತಿದೆ. ಭಕ್ತಿ ಮಾರ್ಗ ಬಹಳ ಹಿಂದಿನಿಂದ ಇದ್ದಿದೆ. ಆದರೂ ಕೂಡ ಅದು ಕರ್ನಾಟಕದಲ್ಲಿ ದೃಢವಾಗಿ ಬೇರನ್ನು ಊರಿಕೊಂಡು ಸಾಹಿತ್ಯ ರೂಪದಿಂದ ಸರ್ವತ್ರವಾಗಿ ಹಬ್ಬಿಕೊಂಡಿದ್ದು ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದಿಸಿದಂದಿನಿಂದ ಅಂತ ಹೇಳಬಹುದು. ಹರಿದಾಸ ಸಾಹಿತ್ಯದ ದೃಷ್ಟಿಯಿಂದ ನಾವು ನೋಡೋದಾದ್ರೆ, ಇನ್ನು ದೇವಭಾಷೆಯಾದ ಸಂಸ್ಕೃತದಲ್ಲಿರುವ ವೇದಗಳನ್ನ, ಉಪನಿಷತ್ತುಗಳನ್ನ, ಆಗಮ ನಿಗಮ, ಮಹಾಭಾರತ, ಪುರಾಣಗಳಲ್ಲಿ ಯಾವುದನ್ನು ಈ ಎಲ್ಲದರಲ್ಲಿ ಇರುವ ಅಂಶಗಳನ್ನ, ಅದರಲ್ಲಿರುವ ತತ್ವವನ್ನ, ಸತ್ವವನ್ನ, ಮಹತ್ವವನ್ನ ಕನ್ನಡದಲ್ಲಿ ಸರಳೀಕರಣ ಮಾಡಿಕೊಟ್ಟಂತವರು ಹರಿದಾಸರು. ಹಾಗೆ ಮಹಿಳಾ ಹರಿದಾಸರು ಕೂಡ ಇಲ್ಲಿ ಕೊಟ್ಟಿರುವಂತಹ ಕೊಡುಗೆ ಅನನ್ಯವಾದದ್ದು. ಸಾಮಾನ್ಯ ಜನರಿಗೂ ಸಂಸ್ಕೃತ ಹೇಗಿತ್ತು ಅಂತಂದ್ರೆ ಒಂದು ಕಾಲಕ್ಕೆ ಇದು ಪಂಡಿತರಿಗೆ ಮಾತ್ರ ಮೀಸಲಾದದ್ದು, ಪಂಡಿತರಿಂದ ಪಂಡಿತರಿಗೆ ಮಾತ್ರ ಅದು ಹೋಗುವಂಥದ್ದು. ಆ ಭಾಷೆ ನಮಗೆ ತಿಳಿಯಲಿಕ್ಕೆ ಅಥವಾ ಅರ್ಥಕೊಳ್ಳಲಿಕ್ಕೆ, ಕಲಿತುಕೊಳ್ಳಲಿಕ್ಕೆ ಕಬ್ಬಿಣದ ಕಡಲೆಯಾದಂತಹ ಕಾಲ. ಕನ್ನಡ ಅಂದ್ರೆ ಕೆಲವೊಂದು ಸರ್ತಿ ಮೂಗು ಮುರಿತಾ ಇದ್ದಂತ ಜನ ಕೂಡ ಆಗಿದ್ರು. ಅಂತಹ ಸಂದರ್ಭದಲ್ಲಿ ನಮಗೆ ಸಂಸ್ಕೃತದಿಂದ ಕನ್ನಡೀಕರಣಗೊಳಿಸಿ ಕನ್ನಡದಲ್ಲಿ ಪದಪದ್ಯಗಳನ್ನ ಕೊಟ್ಟಂತವರು ಶ್ರೀಪಾದರಾಜರು. ಆ ಉಪಕಾರ ಸ್ಮರಣೆಯನ್ನ ನಾವು ಯಾವ ಕಾರಣಕ್ಕೂ ಮರೆಯುವಂತೆಯೇ ಇಲ್ಲ. ಹಾಗೆ ಸಾಮಾನ್ಯವಾಗಿ
ಸಾಹಿತ್ಯ ಚರಿತ್ರೆಗಳಲ್ಲಿ ಕಾಣಸಿಗುವ ಹರಿದಾಸ ಮಹಿಳೆಯರು ಸುಮಾರು ಒಂದು 3 ಜನ ಪ್ರಧಾನವಾಗಿ ಕಂಡ್ರೆ ಒಂದು 15-20 ಜನ ಕಾಣಿಸ್ತಾರೆ. ಆದರೆ ನಾವು ಸರಿಯಾಗಿ ಕೆದಕಿ ಅಧ್ಯಯನ ದೃಷ್ಟಿಯಿಂದ, ಸಂಶೋಧನಾ ದೃಷ್ಟಿಯಿಂದ ಕೆದಕುತ್ತಾ ಹೋದಂತೆ ನಮಗೆ ಕಳೆದ 200 ವರ್ಷಗಳಲ್ಲಿ ಸುಮಾರು ಹಲವಾರು ಮಹಿಳಾ ಹರಿದಾಸರು ಸತ್ವಪೂರ್ಣ ಕೀರ್ತನೆಗಳನ್ನು ನೀಡಿ ಬಹಳ ದೊಡ್ಡ ಕೊಡುಗೆ ನೀಡಿರುವುದನ್ನು ನಾವು ಕಾಣಬಹುದಾಗಿದೆ. ವಿಜಯದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ಪುತ್ರ ಪೌತ್ರರ ಕೂಡಿ ಜ್ಞಾನದಲ್ಲಿ ಚರಿತ್ರರ ಮಹಿಮೆ ಕೊಂಡಾಡಿದವರ ವಿಚಿತ್ರವನ್ನೇ ಪೊಗಳುವ ದಾಸ ದಾಸಿಯರ ಪದಸ್ತೋತ್ರ ಮಾಡಿರೋ. ಈ ಮಾತನ್ನ ವಿಜಯದಾಸರು ಹೇಳಿರಬೇಕು ಅಂತ ಆದ್ರೆ ವಿಜಯದಾಸರ ಕಾಲದಲ್ಲೂ ಸಹ ಮಹಿಳಾ ಹರಿದಾಸರು ಇದ್ರು ಎನ್ನುವ ಅಂಶವನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನ ತಂದೆ ಮುದ್ದುಮೋಹನ ದಾಸರಿಂದ ಅಂಕಿತ ಪಡೆದವರು ಸುಮಾರು 1160 ಜನ. ಇದರಲ್ಲಿ 426 ಜನ ಮಹಿಳಾ ಹರಿದಾಸರೇ ಆಗಿದ್ದಾರೆ ಎನ್ನುವುದು ಗಮನಾರ್ಹವಾದ ಅಂಶ. ಮಹಿಳಾ ಹರಿದಾಸರು ಸಂಪ್ರದಾಯದ ಹಾಡುಗಳನ್ನು ಸಮೃದ್ಧವಾಗಿ ರಚಿಸಿ ನಮಗೆ ಕೊಟ್ಟುಕೊಂಡು ಬಂದ್ರು. ನಾನಿವಾಗ ಮುಖ್ಯವಾಗಿ ಹೆಳವನಕಟ್ಟೆ ಗಿರಿಯಮ್ಮ ಅವರು ಒಂದು 3 ಜನರದ ಮೊದಲು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಆಮೇಲೆ ಇತ್ತೀಚಿನ ಮಹಿಳಾ ಹರಿದಾಸರು ಯಾರಿದ್ದಾರೆ ಅನ್ನೋ ವಿಷಯವನ್ನ ನಾನು ಮುಂದೆ ಹೇಳ್ತೀನಿ. ಹರಿದಾಸ ಸಂಸ್ಕೃತಿಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡಂತಹ ಅನನ್ಯ ಸಾಧಕಿಯರಾದ ಮಹಿಳಾ ಹರಿದಾಸರು ದಾಸ ಸಾಹಿತ್ಯಕ್ಕೆ ಗಮನಾರ್ಹವಾದ ಕೊಡುಗೆ ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾದವರು ಅಂತಂದ್ರೆ ಗಲಗಲಿಯವ್ವ, ಹರಪನಹಳ್ಳಿ ಭೀಮವ್ವ, ಹೆಳವನಕಟ್ಟೆ ಗಿರಿಯಮ್ಮ ಅಂತ. ಇನ್ನು ಗಲಗಲಿ ಅವ್ವನ ಒಂದು ಬಹಳ ದೊಡ್ಡ ವಿಶೇಷತೆ ಏನು ಅಂತಂದ್ರೆ ಪುಟ್ಟ ವಯಸ್ಸಿನಲ್ಲಿ ಬಹಳ ದೊಡ್ಡ ವಯಸ್ಸಿನ ಪುರುಷರನ್ನ ಮದುವೆಯಾಗಿ ಆಕೆ ಬಹಳ ಬೇಗ ವೈಧವ್ಯ ಪ್ರಾಪ್ತಿಯಾಗತ್ತೆ. ಆದ್ರೆ ಗೃಹಸ್ಥ ಜೀವನ ಸಾಧನೆಗೆ ಅಡ್ಡಿಯಲ್ಲ ಅನ್ನೋದು ಅಲ್ಲೂ ಕೂಡ ಪಾಪ ತೋರಿಸ್ಕೊಂಡು ಮುಂದೆ ಪತಿಯ ವಿಯೋಗದ ನಂತರ ಆಕೆ ಸಾಧನಾ ಭಗವಂತನ ಚಿಂತನೆಯಲ್ಲೇ ಕಾಲ ತಳ್ತಾ ಹೋಗ್ತಾರೆ. ಆಕೆ ಮಕ್ಕಳು ಆಕೆಗಿಂತ 3 ಪಟ್ಟು ದೊಡ್ಡವರು, ಗಲಗಲಿ ಅವನ ಮಕ್ಕಳು. ಒಂದು ಸರ್ತಿ ಏನಾಗತ್ತೆ, ತಂದೆಯ ಆದೇಶದ ಪ್ರಕಾರವೋ ಅಥವಾ ಇವರು ಹೇಳಿದ್ರ ಪ್ರಕಾರವೋ ಗಲಗಲಿ ಅವನಿಗೆ ತಮ್ಮ ಮಕ್ಕಳಿಂದಲೇ ರಾಮಾಯಣ, ಮಹಾಭಾರತ, ಭಾಗವತ ಆದಿ ಗ್ರಂಥಗಳ ಪಾಠ ಆಗ್ತಾ ಇರತ್ತೆ. ಆ ಪಾಠಗಳೆಲ್ಲವನ್ನ ಕೇಳ್ಕೊಂಡು ಅವರು ಕೀರ್ತನೆಗಳನ್ನ ರಚನೆ ಮಾಡಿದ್ರು ಅನ್ನೋ ವಿಷಯ ಕೇಳ್ಕೊಂಡ್ರೆ ಮುಂದೆ ಅವರು ಒಂದ್ಸರ್ತಿ ಪೇಶ್ವೆಗಳ ದರ್ಬಾರಲ್ಲಿ ಅವರು ಹೇಗೆ ಬೆಳೀತಾ ಹೋಗ್ತಾರೆ ಜ್ಞಾನದಲ್ಲಿ ಅಂತಂದ್ರೆ, ಪೇಶ್ವೆಗಳ ದರ್ಬಾರಿನಲ್ಲಿ ಎದುರುಗಡೆ ಕುಳಿತಿರುವಂತಹ ಒಂದಷ್ಟು ಪಂಡಿತರುಗಳಿಂದ ಈ ಕಡೆ ಇರುವ ಪಂಡಿತರಗಣ ಒಂದೆರಡು ಪ್ರಮಾಣಗಳಲ್ಲಿ ಸ್ವಲ್ಪ ಕೊಡ್ಲಿಕ್ಕೆ ಹಿಂದೇಟ್ ಹಾಕಿದಾಗ ಪೇಶ್ವೆ ದರ್ಬಾರಿನಲ್ಲಿ ಗಲಗಲಿಯವ್ವ ಎದ್ದು ನಿಂತುಕೊಂಡು ಆ ಪ್ರಮಾಣವನ್ನ ಕೊಟ್ಟು ಆ ವಿಷಯವನ್ನ ಮಂಡನೆ ಮಾಡಿ ಅಲ್ಲಿಂದ ಪೇಶ್ವೆಗಳಿಂದ ರಾಜದರ್ಬಾರಿನಲ್ಲಿ ಜಯಪತ್ರವನ್ನು ತಗೊಂಡ ಸನ್ಮಾನ, ಗೌರವ, ಕಾಣಿಕೆಗಳನ್ನ ತಗೊಂಡಿರುವಂತಹ ಏಕೈಕ ಮಹಿಳೆ ಗಲಗಲಿಯವ್ವ ಆಗಿನ ಕಾಲಕ್ಕೇನೆ. ಅಂದ್ರೆ ಅದು ಸಣ್ಣ ಮಾತ ಅಲ್ಲ. ಇನ್ನು ಹರಪನಹಳ್ಳಿ ಭೀಮವ್ವ ಅವರು ಭೀಮೇಶ ಕೃಷ್ಣ ಅಂಕಿತದಿಂದ ಅನೇಕ ಕೀರ್ತನೆಗಳನ್ನ ರಚಿಸಿರ್ತಾರೆ. ಇವರ ಕೀರ್ತನೆಗಳು ವೃತ್ತ, ಹಬ್ಬ ಹರಿದಿನಗಳಲ್ಲಿ ಎಲ್ಲರ ಬಾಯಿ ಹೇಳುವಷ್ಟು ಪ್ರಸಿದ್ಧವಿದೆ. ಭೀಮವ್ವನವರ ಮುಯ್ಯದ ಹಾಡು ಅಂತೂ ತುಂಬಾ ಸುಪ್ರಸಿದ್ಧವಾಗಿದೆ. ಸಾಧ್ಯವಾದ್ರೆ ಆ ಸಾಹಿತ್ಯ ನನ್ನ ಹತ್ರ ಇದೆ, ಬೇಕಂದ್ರೆ ಕಳಿಸ್ತೀನಿ. ಅವರ ವಂಶಸ್ಥರೇ ಕಳಿಸಿರೋದು ನನಗೆ. ಆ ಮುಯ್ಯಾದ ಹಾಡಲ್ಲಿ ಏನು ಚಂದ ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ. ಅವರ ಪದಪುಂಜಗಳಿರ್ಲಿ, ಅದು ಕಣ್ಣೆದುರಿಗೆ ಶ್ರೀಕೃಷ್ಣ, ದ್ರೌಪದಿ, ರುಕ್ಮಿಣಿ, ಸತ್ಯಭಾಮೆಯರ ವಿಷಯವನ್ನ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಇವರು ಸತ್ಯಭಾಮೆ, ರುಕ್ಮಿಣಿ ಅವರು ಒಬ್ರು ಎದುರಿಗೆ ಒಂದ್ಸರ್ತಿ ಬರಬೇಕಾದ್ರೆ ಹೂವನ್ನ ಹಾಸಿರ್ತಾರಂತೆ. ಇವರು ಹೇಳ್ತಾರಂತೆ ಅವಾಗ, ಈ ಹೂವಿನಲ್ಲಿರೋ ಎಸಳುಗಳು ನೀವು ಹಾಕ್ಬೇಕಾಗಿತ್ತು, ಈ ಹೂವಿನ ದಳಗಳು ನಮಗೆ ಚುಚ್ಚುತ್ತಾ ಇದ್ದಾವೆ ಕೋಮಲವಾದ ಕಾಲುಗಳಿಗೆ ಅಂತ ಇವ್ರು ಹೇಳ್ತಾರಂತೆ. ಆಮೇಲೆ ಒಂದ್ ಸ್ವಲ್ಪ ಮುಂದೆ ಬಂದಾಗ ರುಕ್ಮಿಣಿ ಇನ್ನೇನು ದ್ರೌಪದಿಗೆ ಅರ್ಶನ ಕುಂಕುಮ ಬಾಗಿನವನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ರುಕ್ಮಿಣಿ ಇನ್ನೇನು ದ್ರೌಪದಿಗೆ ಉಡಿ ತುಂಬುತ್ತಾ ಇದ್ದಾಳೆ. ಆಗ ದ್ರೌಪದಿಯಲ್ಲಿ 10 ಕೈಗಳು ಕಾಣಿಸ್ತಾವಂತೆ. ಆಗ ಸ್ತಂಭೀಭೂತಳಾಗಿ ನಿಲ್ತಾಳೆ ರುಕ್ಮಿಣಿ ದೇವಿ ಅನ್ನೋ ವಿಷಯವನ್ನ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಆದಾಗ 10 ಪಾದಗಳು ಕಾಣಿಸುತ್ತಂತೆ ದ್ರೌಪದಿಯಲ್ಲಿ. ನಾವು ತಿಳ್ಕೊಳ್ಬೇಕಾದಂತ ವಿಷಯ, ದ್ರೌಪದಿಯಲ್ಲಿ 5 ಅಂಶಗಳು ಇದ್ದವು, 5 ರೂಪಗಳು ಆಕೆಯಲ್ಲಿ ಇದ್ದವು ಅನ್ನೋದು ಭೀಮವ್ವ ಬಹಳ ಸುಂದರವಾಗಿ ಹೇಳ್ತಾಳೆ. ಇನ್ನು ಭೀಮವ್ವ ಬರೆದಿರುವಂತಹ ಸುಧಾಮ ಚರಿತ್ರೆ, ಸರ್ಪಭೂಷಣ ನಸುತನ ಭಕ್ತಿಯಿಂದ ಬಲಗೊಂಬೆ, ಈ ಹಾಡನ್ನ ಕೇಳಿ ಇತ್ತೀಚೆಗೆ ವೇಣುಗೋಪಾಲ್ ಖಟಾವ್ಕರ್ ಅನ್ನೋರು ತುಂಬಾ ಸುಮಧುರವಾದ ಕಂಠದಲ್ಲಿ ಹಾಡಿದ್ದಾರೆ. ಅಲ್ಲಿ ಕೃಷ್ಣ ಸುಧಾಮರ ಸ್ನೇಹ, ಅವರ ಭಕ್ತಿ, ಬಡತನ, ಸ್ವಾಭಿಮಾನ, ಪಾಂಡಿತ್ಯ ಪ್ರತಿ ಒಂದನ್ನು ಎಳೆಯಾಗಿ ಕಣ್ಮುಂದೆ ಬರುತ್ತೆ. ಇಡೀ ದ್ವಾರಕ್ಕೆ ನಮ್ಮ ಕಣ್ಣು ಮುಂದೆ ಬರುವಂತೆಯೇ ಭೀಮವ್ವ ರಚಿಸಿದ್ದಾಳೆ. ಒಂದೊಂದು ಹಾಡು ಕೂಡ ಹಾಗೆ
ಶ್ರೀಕೃಷ್ಣ ಪಾರಿಜಾತ 3 ನಿಮಿಷ ಇದೆ, ಅದನ್ನ ಹಾಡಿದ್ರೆ ಅಲ್ಲಿ ಸತ್ಯಭಾಮೆ ಕೋಪ ಮಾಡ್ಕೊಂಡು ಕೂತಿರೋದು, ಅವಳ ಮೈ ಮೇಲೆ ಹಾಕೊಂಡು ಒಂದು ಹೂವನ್ನ ತಂದು ಕೊಟ್ಟಿರುವ ವಿಷಯವನ್ನ ಕೃಷ್ಣ ಹೇಳಿದಾಗ ಸತ್ಯಭಾಮೆ ಕೋಪ ಮಾಡಿ ನಾರದರು ಬಂದು ಹೇಳಿದಾಗ ಸತ್ಯಭಾಮೆ ತನ್ನ ಹತ್ರ ಇರೋದ ಆಭರಣಗಳನ್ನೆಲ್ಲ ಎಸೆದು ಕೆಳಗಡೆ ಒಂದೊಂದು ಆಭರಣವನ್ನ ಅಲ್ಲಿ ನಿರ್ದಿಷ್ಟವಾಗಿ ಬರೆದಿದ್ದಾಳೆ ಭೀಮವ್ವ. ಎಲ್ಲ ವಂಕಿಗಳು, ಡಾಬುಗಳು, ತುರುಬಿಗೆ ಹಾಕೊಂಡಿರೋದು ಎಲ್ಲ ಆಭರಣಗಳನ್ನ ಎಸೆದು ಕೋಪ ಮಾಡಿಕೊಂಡು ಕೂತಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಬಂದು ಆಕೆಯನ್ನ ಮುದ್ದಿನಿಂದ ರಮಿಸ್ತಾನಂತೆ. ಒಂದು ಹೂವಿಗೆ ಇಂದು ನೀನು ಮುನಿದರೆ ಇಂದ್ರಲೋಕದ ಪಾರಿಜಾತ ತಂದು ಕೊಡುವೆ. ಒಂದು ಹೂವಿಗೋಸ್ಕರ ನೀನು ಕೋಪ ಮಾಡ್ಕೊಂಡಿ ಅಂತ ಆದ್ರೆ ನಿನಗೆ ಇಂದ್ರಲೋಕದ ಪಾರಿಜಾತವನ್ನು ನಾನು ತಂದು ಕೊಡ್ತೇನೆ ಮಾರಾಯ್ತಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಕೂತಿದ್ದೀಯಾ ಅನ್ನೋ ಒಂದು ರಸವತ್ತಾದ ಪ್ರಸಂಗವನ್ನು ಅದ್ಭುತವಾಗಿ ಬರೆದಿದ್ದಾಳೆ ಭೀಮವ್ವ. ನೀವು ಖಂಡಿತ ಸಾಧ್ಯವಾದ ಹಾಡುಗಳನ್ನ, ಸಾಹಿತ್ಯಗಳನ್ನ ಕೇಳ್ಕೊಂಡು ಮನೆಯಲ್ಲಿರೋ ಮಕ್ಕಳಿಗೆ ಹೇಳ್ಕೊಡೋದು ಒಳ್ಳೇದು. ಇನ್ನು ಸಮಾಜ ಹೆಣ್ಣಿನ ವೈಚಾರಿಕತೆಗಿಂತ ವಿಧೇಯತೆಯನ್ನು ಹೆಚ್ಚು ಬಯಸ್ತಾ ಇತ್ತು ಆಗಿನ ಕಾಲಕ್ಕೆ, ಈಗಲೂ ಸಹ ಬಯಸ್ತಾ ಇದೆ, ಅದರಲ್ಲೇನು ಬದಲಾವಣೆ ಆಗಿಲ್ಲ. ಆಕೆಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಅಪರೂಪವಾಗಿರುವಂತಹ ಸಂದರ್ಭದಲ್ಲಿ ಇನ್ನು ಸಾಹಿತ್ಯವನ್ನ ಹೇಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ? ಆ ಸಾಹಿತ್ಯದ ಸೃಷ್ಟಿ ಬಹಳ ದೂರ ಉಳಿದಿತ್ತು. ಇಂತಹ ಹಿನ್ನೆಲೆಯಲ್ಲಿಯೂ ಸಹ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾದವರನ್ನು ಮದುವೆಯಾಗಿ ಭಾಗವತಾದಿ ಪುರಾಣಗಳನ್ನು ಕೇಳಿದ್ದ ಗಲಗಲಿಯವ್ವ ಆದ್ರೆ ಈ ಕಡೆ ಹೆಳವನಕಟ್ಟೆ ಗಿರಿಯಮ್ಮಂದು ಇನ್ನೊಂದು ಕತೆ ಆಗತ್ತೆ. ಹೆಳವನಕಟ್ಟೆ ಗಿರಿಯಮ್ಮನವರನ್ನ ನಾವು ಕರ್ನಾಟಕದ ಮೀರಾಬಾಯಿ ಅಂತಲೇ ಗೌರವಿಸ್ತಾರೆ. ಆಕೆಗೆ ಗೋಪಾಲದಾಸರ ಪರಮಾನುಗ್ರಹವಾಗಿತ್ತು. ಗೋಪಾಲದಾಸರ ಉಪದೇಶ ಹಾಗೂ ಪ್ರಭಾವಗಳಿಂದ ಹೊನ್ನುತ, ಗುಬ್ಬಿತ ಮುಂತಾದ ಸುಪ್ರಸಿದ್ಧ ಹಾಡುಗಳನ್ನು ಆಕೆ ರಚಿಸಿರ್ತಾರೆ. ಆ ಊರಲ್ಲಿ ಏನಾದ್ರೂ ಬರಗಾಲ ಬಂದಾಗ ಆಕೆ ಮಳಿ ತರಿಸಿದ್ದು. ಆಮೇಲೆ ಒಂದ್ಸರ್ತಿ ಮಾವನವರು ಮನೆಯಲ್ಲಿ ಸಂಧ್ಯಾ ವಂದನೆ ಕೂತಿರ್ತಾರಂತೆ. ಆಗ ಹೊರಗಡೆ ಇದ್ದಾಗ ಯಾರೋ ಒಬ್ರು ಬಂದು ನಿಮ್ಮ ಮಾವನವರು ಎಲ್ಲಿ ಅಂತ ಕೇಳಿದಾಗ ಗಿರಿಯಮ್ಮ ಹೇಳ್ತಾಳೆ, ತಮ್ಮ ಮಾವನವರು ವ್ಯಾಪಾರಕ್ಕೆ ಹೊರಗಡೆ ಹೋಗಿದ್ದಾರೆ. ಆ ವಿಷಯ ಕೇಳಿದ ತಕ್ಷಣ ಒಳಗಡೆ ಇರೋ ಕೋಪಿಷ್ಟ ಮನುಷ್ಯ ಬಂದ್ಬಿಟ್ಟು, ನಾ ಮನೆಯಲ್ಲೇ ಸಂಧ್ಯಾ ವಂದನೆ ಮಾಡ್ಕೊಂಡು ಕೂತಿದ್ದೀನಿ, ನಿನ್ಗೆ ಸುಳ್ಳು ಹೇಳಲಿಕ್ಕೆ ಎಷ್ಟು ಧೈರ್ಯ ಬಂತು ಅಂತ ಹೇಳ್ಬೇಕಾದ್ರೆ ಆಕೆ ಹೇಳ್ತಾಳಂತೆ, ನಿಮ್ಮ ದೇಹ ಮಾತ್ರ ಸಂಧ್ಯಾ ವಂದನೆ ಮಾಡ್ತಾ ಇತ್ತು, ನಿಮ್ಮ ಮನಸ್ಸು ವ್ಯಾಪಾರ ವಹಿವಾಟಿನ ಅಂಗಡಿಯಲ್ಲಿ ಹೋಗಿ ಕೂತಿತ್ತು, ಇದು ಹೌದಾ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅಪರೋಕ್ಷವನ್ನ ಪಡೆದಿರುವಂತಹವರು ಬರೆದಿರುವ ಸಾಹಿತ್ಯವೇ ಬೇರೆ, ಇತ್ತೀಚೆಗೆ ಆಧುನಿಕ ಸಾಹಿತ್ಯ. ಹಾಗಾಗಿ ಎರಡು ಭಾಗವನ್ನು ನಾವು ಬೇರೆ ಬೇರೆ ಮಾಡಿ ನೋಡುವುದೇ ಒಳಿತು ಅಂತ. ಇನ್ನ ಇವರು ಗಿರಿಯಮ್ಮನವರು ಹೇಳ್ಬೇಕು ಅಂತಂದ್ರೆ ಚಂದ್ರಹಾಸ ಚರಿತ್ರೆ, ಸೀತಾ ಕಲ್ಯಾಣ, ಲವಕುಶರ ಕಾಳಗ, ಉದ್ದಾಲಕನ ಹಾಡು, ಗಜೇಂದ್ರ ಮೋಕ್ಷ ಮುಂತಾದ ಕಾವ್ಯ ಕೀರ್ತನೆಗಳನ್ನ ಹೆಳವನಕಟ್ಟೆ ರಂಗ ಅಂಕಿತದಿಂದ ರಚನೆ ಮಾಡಿದ್ದಾರೆ. ಒಂದು ನಿಮಿಷ. ಅದು ಬಾಗಿಲು ಹಾಕೊಂಡ್ಬಿಡಿ. ಇಲ್ಲಿವರೆಗೂ ನಮಗೆ ಲಭ್ಯ ಇರುವಂತಹ ದಾಸಾಹಿತ್ಯ ಎಲ್ಲವೂ ಕೂಡ ಮಹಿಳೆಯರ ಕೊಡುಗೆ ಎಂದರೂ ತಪ್ಪಿಲ್ಲ. ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಅವರು ನಮಗೆ ಇಲ್ಲಿವರೆಗೂ ಮಕ್ಕಳು ಮೊಮ್ಮಕ್ಕಳವರೆಗೂ ತಲುಪಿಸಿಕೊಂಡು ಬಂದಿದ್ದಾರೆ. ಆದ್ರೆ ಮಹಿಳೆಯರು ಯಾವತ್ತೂ ಕಾಲಿಗೆ ಗೆಜ್ಜೆ ಕಟ್ಟಲಿಲ್ಲ, ಕೇರಿಗಳಿಗೆ ಓಡಾಡ್ಲಿಲ್ಲ, ಎಲ್ಲೂ ಯಾಯಿವಾರ ಮಾಡಲಿಲ್ಲ ಅನ್ನೋ ವಿಷಯವನ್ನ ನಾವು ಕೇಳ್ತೀವಿ. ಮನೆಯಲ್ಲೇ ಇದ್ದುಕೊಂಡು ತಮ್ಮ ಗೃಹಸ್ಥ ಧರ್ಮವನ್ನ ಪಾಲನೆ ಮಾಡಿಕೊಂಡು ಅತ್ತೆ, ಸೊಸೆ, ಮಾವಂದ್ರು, ಮನೆಯಲ್ಲಿರೋ ಹೆಣ್ಮಕ್ಳು ಎಲ್ಲರಿಗೂ ಎಲ್ಲವನ್ನ ಪಾಲಿಸಿಕೊಂಡು ಈ ಸಾಹಿತ್ಯದ ಸೃಷ್ಟಿಯಲ್ಲಿ ತೊಡಗಿದ್ರು. ರಾತ್ರಿ ಕನಸಲ್ಲಿ ಕಂಡಂತದ್ದನ್ನ ಬೆಳಗ್ಗೆ ಭೀಮವ್ವ ಹೇಳ್ತು ಅಂತಂದ್ರೆ ಭೀಮೇಶ ವಿಠಲ ಅಂಕಿತದಿಂದ ಬಹಳಷ್ಟು ಕೃತಿಗಳನ್ನ ಭೀಮವ್ವ ರಚನೆ ಮಾಡಿರ್ತಾಳೆ. ಇಲ್ಲಿ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಹೀಗೆ ಯಾಯಿವಾರ ಮಾಡಿಕೊಂಡು ಹರಿದಾಸರು ಓಡಾಡಿದ್ದನ್ನ ನಾವು ಕೇಳ್ತೇವೆ. ಮಹಿಳಾ ಹರಿದಾಸರಲ್ಲಿ ಈ ವಿಷಯ ಇಲ್ಲ. ಆದ್ರೆ ಅಂಬಾಬಾಯಿಯವರ ಹೆಸರು ಕೇಳಿದ್ರೆ ಆಕೆ ತುಂಬಾ ಬಹಳ ಶ್ರದ್ಧೆ, ನಿಷ್ಠೆ, ಪರಮ ವೈರಾಗ್ಯಗಳಾದ ಅಂಬಾಬಾಯಿಯವರು ಯಾಯಿವಾರವನ್ನ ಮಾಡಿಕೊಂಡೇ ಬದುಕ್ತಾರೆ. ಈಗಿನ ಕಾಲಕ್ಕೆ ನಾವು ಹೆಣ್ಮಕ್ಳು ಏನೋ ಓದ್ತಾ ಇದ್ದೀವಿ, ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀವಿ, ಮದ್ವೆ ಆದ್ಮೇಲೆ ಅಂತಂದ್ರೆ ಓಣಿನಲ್ಲಿರೋರು ಅಕ್ಕಪಕ್ಕದವರು ಕಿವಿ ಚುಚ್ಚದೇ ಇರಲ್ಲ, ಆಡ್ಕೊಳ್ದೇ ಇರಲ್ಲ, ಅದರಲ್ಲೇ ಅರ್ಧ ಜನ ಕಾಲ ಕಳೀತಾ ಇರ್ತಾರೆ. ಅಂಥದ್ರಲ್ಲಿ ಅತ್ಯಂತ ಸಂಪ್ರದಾಯ ನಿಷ್ಠವಾಗಿದ್ದಂತಹ ಕಾಲದಲ್ಲೂ ಕೂಡ ಯಾವ ಮಾತಿಗೆ, ಯಾವ ಅಂಜಿಕೆಗೆ ಏನನ್ನು ಮನಸ್ಸಿಗೆ ತಗೊಳ್ಳದೆ ಯಾಯಿವಾರ ಮಾಡಿ ಬದುಕಿದಂತಹ ಪರಮ ವೈರಾಗಿಣಿ ಅಂಬಾಬಾಯಿಯವರನ್ನು ನಾವು ಇಲ್ಲಿ ಸ್ಮರಿಸಲೇಬೇಕು. ಇನ್ನ ಹರಿದಾಸ ಪರಂಪರೆ ನಮಗೆ ಇದು ದಾಸಸಾಹಿತ್ಯ ಪರಂಪರೆಯಲ್ಲಿ ಮಹಿಳೆ ಏನಾದ್ರೂ ಪರಿವರ್ತನೆಗೆ ಎಲ್ಲಾದ್ರೂ ಕಾರಣ ಆಗಿದ್ದು ಇದೆಯಾ ಉದಾಹರಣೆ ಅಂತ ಹೇಳೋದಾದ್ರೆ,
ಇಡೀ ನವಕೋಟಿ ನಾರಾಯಣರಾಗಿದ್ದಂತಹ ಪುರಂದರದಾಸರು, ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದಂತಹ ಪುರಂದರದಾಸರು, ಗುರುಗಳಿಂದಲೇ ದಾಸರೆಂದರೆ ಪುರಂದರದಾಸರಯ್ಯ ಅಂತ ಹೊಗಳಿಕೆಗೆ ಪಾತ್ರರಾಗಿದ್ದಂತಹ, ಗುರುಗಳ ಕಾರುಣ್ಯಕ್ಕೆ ಪಾತ್ರರಾಗಿದ್ದಂತಹ ಪುರಂದರದಾಸರು ಒಮ್ಮೆ ನವಕೋಟಿ ನಾರಾಯಣರಾಗಿರ್ತಾರೆ. ಆ ವಿಷಯ ನಿಮಗೆಲ್ಲರಿಗೂ ತಿಳಿದೇ ಇದೆ. ಏನು ಮಾಡಿದ್ರು ಆ ಮನುಷ್ಯ ಶ್ರೀನಿವಾಸ ನಾಯಕರಿದ್ದಾಗ ಒಂದು ಹಿಡಿ ಕೈಯಿಂದ ಅವಳು ಝಾಡಿಸಿದ ಉದಾಹರಣೆಯೇ ಇದ್ದಿಲ್ವಂತೆ. ಅಂತಹ ಜಿಪುಣಾಗ್ರೇಸರರು. ಅದು ಈ ಮನೆಯಲ್ಲಿರೋ ಅಕ್ಕಿ ಬೇಳೆ ಎಲ್ಲವನ್ನು ಬೀಗ ಹಾಕಿಟ್ಟು ಹೋಗ್ತಿದ್ರಂತೆ. ಯಾಕೆಂದ್ರೆ ಪರಮ ಸಾತ್ವಿಕಳಾದ ಹೆಂಡತಿ ಸರಸ್ವತಿ ಎಲ್ಲಾದ್ರೂ ನಾನು ಇಲ್ಲದೆ ಇರುವಾಗ ಏನಾದ್ರೂ ಕೊಟ್ಟು ಬಿಟ್ಟಾಳು, ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಬಿಟ್ಟಾಳು. ಅಂತಹ ಮನಸ್ಥಿತಿ ಉಳ್ಳವರಿಗೆ ತಾಯಿ ಸರಸ್ವತಿ ದೇವಿ ಅವರ ಹೆಂಡತಿ ಒಂದು ಮುಕುತಿ ತೋರಿದ ಮೂಗುತಿ, ಒಂದು ಮೂಗುತಿಯಿಂದ ಆಕೆ ಒಂದು ಪಾಠವನ್ನ ಕಲಿಸ್ತಾಳೆ. ಯಾವುದೂ ಶಾಶ್ವತವಲ್ಲ ಅನ್ನೋ ಒಂದು ಪ್ರಸಂಗದಿಂದ ದೇವಿ ಭಗವಂತ 6 ತಿಂಗಳ ಕಾಲ ಪುರಂದರದಾಸರ ಮನೆಗೆ ಅಲಿತಾನೆ. ಏನ್ ಮಾಡಿದ್ರು ಅವ್ರು ಬಗ್ಗಲ್ಲ, ಭಗವಂತ ಬಿಡೋದಿಲ್ಲ. ಅಂತೂ ಇಂತೂ ಆಗಿ ಮೂಗುತಿದೊಂದು ಪ್ರಸಂಗ ಆದ್ಮೇಲೆ ಅವಾಗ ಅವರಿಗೆ ತೋಚತ್ತೆ, ಏನದು 7 ಸಂಪುಷ್ಟಗಳೆಲ್ಲ ಹಾಕಿಟ್ಟು ಹೋಗಿರ್ತಾರಂತೆ ಮೂಗುತಿ ಹೆಂಡತಿ ಕೊಟ್ಟಿರೋದು. ಅಲ್ಲಿ ವಾಪಸ್ ಬಂದು ನೋಡಿದಾಗ ಅಲ್ಲಿ ಮೂಗುತಿ ಇರೋದಿಲ್ಲ. ಕೊನೆಗೆ ಬಂದು ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಒಂದು ಕೃತಿ ಇದೆ, ಬೇಸರದೆ ಭಜಿಸಿರೋ ಪುರಂದರದಾಸರಾಯರ. ಅದರಲ್ಲಿ ಸಂಪೂರ್ಣ ಈ ಮೂಗುತಿ ಕತೆ ಬಹಳ ಸುಂದರವಾಗಿ ಬರುತ್ತೆ. ಅಭಿಮಾನ ಕಂಜೆ ಹೇಳ್ತಾಳಂತೆ, ಇಲ್ಲ ಖಂಡಿತ ಇಲ್ಲ, ಹೀಗೆ ಉಪನಯನಕ್ಕೆ ಅಂತ ಕೇಳಿದ ಬ್ರಾಹ್ಮಣನಿಗೆ ನಾನಿದ್ದು ಮೂಗುತಿ ಕೊಟ್ಟಾಗಿದೆ, ನನ್ನನ್ನು ದಯಮಾಡಿ ಕ್ಷಮಿಸಿ ಅಂತ ಹೇಳಿ ಅದನ್ನ ಹೇಳಬೇಕು ಅಂತ ಅನ್ಕೊಂಡು ಒಳಗೋದಾಗ ಇನ್ನು ಹೊರಗೆ ಬರದೆ ಮೂಗುತಿ ತಗೊಂಡು ಹೊರಗೆ ಬರದೇ ಇದ್ರೆ ನನ್ನ ಗಂಡನ ನನ್ನ ಪ್ರಾಣ ಸಹಿತ ಬಿಡಲ್ಲ ಅಂತ ಗೊತ್ತಾಗಿ ಆಕೆ ವಿಷವನ್ನ ತಗೊಳ್ಳಿಕ್ಕೆ ಹೋದಾಗ ಬಟ್ಟಲಲ್ಲಿ ಒಂದು ಸದ್ದಾಗಿ ಪಾಂಡುರಂಗ ವಿಠಲ ಅದನ್ನ ಕೊಟ್ಟಿರ್ತಾನೆ. ಹೊರಗಡೆ ಬಂದಾಗ ಈ ವಿಷಯ ಹೇಳ್ತಾಳೆ, ಇಲ್ಲ ಬ್ರಾಹ್ಮಣ ಹೀಗೆ ಬಂದಿದ್ದ, ನಾನು ಕೊಟ್ಟಾಗಿತ್ತು ಸರಿ ಅಂತ ಅದೇ ದಿಡುಗಿನಲ್ಲಿ ಬೇಗ ಲಘು ವೇಗವಾಗಿ ಹೋಗಿ ತನ್ನ ಅಂಗಡಿಯನ್ನ ಮತ್ತೆ ತೆಗೆದು ಆ ಸಂಪುಷ್ಟಗಳನ್ನು ತೆಗೆದು ನೋಡಿದಾಗ ಅಲ್ಲಿ ಮೂಗುತಿ ಇರೋದಿಲ್ಲ. ಆಗ ಹೆಂಡತಿ ಮುಂದೆ ಕೂತ್ಕೊಂಡು ಕಣ್ಣೀರಿಡ್ತಾರಂತೆ. ನೀನು ಆಗ ಹೆಂಡತಿನ ಹೇಳ್ತಾಳಲ್ಲಿ, ನಿಮ್ಮ ಮನೆಗೆ ಅಲ್ದಿದ್ದು, ನಿಮ್ಮ ಅಂಗಡಿಗೆ ಅಲ್ದಿದ್ದು, ನಿಮ್ಮನ್ನ ನೋಡ್ಲಿಕ್ಕೆ ಅಲ್ದಿದ್ದು ಇನ್ಯಾರು ಅಲ್ಲ ಸ್ವಾಮಿ, ಸಾಕ್ಷಾತ್ ಭಗವಂತನೇ ಅಂತ ಆಕೆ ತಿಳಿ ಹೇಳ್ತಾಳೆ. ಪುರಂದರದಾಸರ ಕಣ್ಣಲ್ಲಿ ಆಗ ನೀರು ಹೋಗ್ತಾನೆ ಇರತ್ತಂತೆ. ಆಕೆ ದಾಸರ ಹೇಳ್ತಾರಂತೆ, ಇನ್ನು ದಾಸರಾಗಿರೋದಿಲ್ಲ ಅವಾಗ, ಹೇಳ್ತಾರಂತೆ, ನೀನು ಪರಮ ಭಾಗ್ಯವಂತಲು, ಭಗವಂತ ನನ್ನ ಬಳಿಗೆ ಬಂದ, ನಾನೇನು ಕೊಡ್ಲಿಲ್ಲ, ಪಾಪಿಷ್ಟ ಜೀವ ನಾನು ಹಾಗೆ ಕಳಿಸ್ತೆ. ಸೌಕಲು ನಾಣ್ಯವನ್ನ ಕೊಟ್ಟಿದ್ದಕ್ಕೆ ಭಗವಂತ ನನ್ನ ನೋಡಿ ನಕ್ಕು ಹೇಳ್ತಾನಂತೆ, ನೀನು ಸೌಕಲು, ನಿನ್ನ ಬುದ್ಧಿಯೂ ಸೌಕಲು, ಈ ಸೌಕಲು ನಾಣ್ಯ ನನಗೆ ಬೇಡ, ನಾನು ಅಲ್ಲಿ ಹೋಗಿ ಇಸ್ಕೊಳ್ತೀನಿ ಮೂಗುತಿ ಅಂತ ಒಂದು ನಗುವನ್ನ, ಲೇವಡಿಯ ನಗುವನ್ನ ತೋರಿಸಿ ದಾಸರ ಹತ್ರ ಬಂದಿದ್ದನ್ನ ಭಗವಂತ ನೆನ್ಸ್ಕೊಳ್ತಾರೆ. ಪುರಂದರದಾಸರ ಕ್ಷಣ ನೆನ್ಸ್ಕೊಂಡು ಆಮೇಲೆ ಹೇಳ್ತಾರಂತೆ, ಹೀಗೆ ಪುರಂದರದಾಸರು ನವಕೋಟಿ ನಾರಾಯಣರಾಗಿದ್ದ ಪುರಂದರದಾಸರು ಬದಲಾಗಲಿಕ್ಕೆ ಪತ್ನಿಯೇ ಕಾರಣ ಅನ್ನೋ ವಿಷಯ ಅವರಿಗೆ ಗೊತ್ತಾದಾಗ ದಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಆದದ್ದೆಲ್ಲ ಅವಳಿತೆ ಆಯಿತು ಎನ್ನುವ ಹಾಡಿನಲ್ಲಿ, ತುಳಸಿ ಮಾಲೆ ಹಾಕಿಸಿದಳಯ್ಯ, ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ ಎಂದು ಹೇಳಿ ಇಂತಹ ಪತ್ನಿಯ ಸಂತತಿ ಸಾವಿರವಾಗಲಿ ಎಂದು ಅಂದು ದಾಸರು ಹರಿಸಿದ್ದು, ಇಂದು ಏನು ಹರಿದಾಸರ ಅಂಕಿತವನ್ನ ಇಟ್ಟುಕೊಂಡು ಬರೀತಿದ್ದಾರಲ್ಲ, ಅವರ ಹಾರೈಕೆ ಯಾವತ್ತೂ ಸುಳ್ಳಾಗ್ಲಿಕ್ಕೆ ಸಾಧ್ಯ. ಆ ನುಡಿಯಿಂದಲೇ ಇವತ್ತು ಎಲ್ಲ ಹರಿದಾಸ ಮಹಿಳೆಯರ ಸಂತತಿ ಇಷ್ಟು ಮುಂದೆ ಬರ್ತಾ ಇದೆ ಅಂತ ಹೇಳಬಹುದು. ಇನ್ನು ಅಂಬಾಬಾಯಿ ಅವರು ಹೇಳ್ತಾರಂತೆ, ಹೊಟ್ಟೆಪಾಡಿನ ಕೃತ್ಯವಿದು ವಿಠಲನ ಸೇವೆ, ಶ್ರೇಷ್ಠ ಗುರುಗಳ ಆಜ್ಞೆಯಿಂದ ಮನಮುಟ್ಟಿ ನಡೆಸುವ ದಾಸವೃತ್ತಿಯು ಎಂದು ಹೇಳಿ ತಾವು ದಾಸವೃತ್ತಿಯವರೆಂದು ಘಂಟಾಘೋಷವಾಗಿ ಹೇಳಿಕೊಂಡು ಇರ್ತಾರಂತೆ. ಅವರು ಗೋಪಾಲಕೃಷ್ಣ ವಿಠಲ ಅನ್ನೋ ಅಂಕಿತದಲ್ಲಿ ಅವರು ಕೃತಿಗಳನ್ನ ರಚಿಸ್ತಾರೆ. ಇನ್ನು ಇತ್ತೀಚೆಗೆ ಅಂದ್ರೆ ಶತಾಯುಷುಗಳಾದ ಅಮ್ಮಾಳಮ್ಮ ಅಂತ ಕೇಳ್ತೇವೆ, ಅವರ ಕಾರ್ಯಕ್ಷೇತ್ರ ಬಂದ್ಬಿಟ್ಟು ಕುಂಭಕೋಣ. ತಮಿಳುನಾಡು ಭಕ್ತಿಗೆ ಪ್ರಸಿದ್ಧವಾಗಿದ್ದು, ಅಲ್ಲಿಯೇ ನಮಗೆ ಭಾಗವತ ಬಂದಿದ್ದು, ನಾರದರು ಒಮ್ಮೆ ಓಡಾಡ್ತಿರುವಾಗ ಭಕ್ತಿ ಜ್ಞಾನ ವೈರಾಗ್ಯದ ಆ ಕಥೆಗಳನ್ನ, ಭಕ್ತಿ ತನ್ನ 2 ವೃದ್ಧರಾಗಿರೋ ಮಕ್ಕಳನ್ನ ತೊಡೆಮೇಲೆ ಇಟ್ಕೊಂಡು ಅಳ್ತಾ ಇದ್ದಂತ ಸಂದರ್ಭ ನಾರದರ ಕೇಳಿದಾಗ ಅದು ಹೇಳ್ತಾಳೆ, ಇಲ್ಲ ನನ್ನ ಮಕ್ಕಳಿಬ್ರು ತುಂಬಾ ವೃದ್ಧರಾಗ್ಬಿಟ್ಟಿದ್ದಾರೆ, ಯಾಕೆ ಅವರಿಗೆ ಜ್ಞಾನ ಮತ್ತೆ ವೈರಾಗ್ಯಗಳನ್ನ ನಾವ್ಯಾರು ಸ್ವೀಕಾರ ಮಾಡಿದ್ರೆ ಅವ್ರಿಗೆ ಹೇಗೆ ತಾರುಣ್ಯ ಬರಲಿಕ್ಕೆ ಸಾಧ್ಯ? ಇದೆಲ್ಲ ಒಂದು ಪ್ರಸಂಗ ನಡೆದಿರೋದು ನಿಮಗೆ ಗೊತ್ತಿರುತ್ತೆ. ಅಲ್ಲಿಂದ ಭಾಗವತ ಬಂತು, ಭಾಗವತ ಕೇಳಿ ಮತ್ತೆ ಮುಂದುವರೆದ ಕಥೆ ನಮಗೆ ತಿಳಿದಿರೋ ವಿಷಯ. ಹಾಗೆ ತಮಿಳುನಾಡಿಂದ ಭಕ್ತಿ ಪಂಥ ತುಂಬಾ ಶ್ರೇಷ್ಠವಾಗಿ ಹರಿದು ಬಂದಿದ್ದನ್ನು ನಾವು ಕೇಳ್ತೇವೆ. ಅಲ್ಲಿಂದನೇ ಬಂದಿರುವಂತವರು ಶತಾಯುಷಿಗಳಾಗಿದ್ರಂತೆ ಈ ಅಮ್ಮಾಳಮ್ಮ ಅನ್ನೋರು.
ಅವರಿಗೆ ತಮಿಳುನಾಡಿನ ಹೆಣ್ಮಕ್ಳಿಗೆ ಅವರ ಮನೆ ಇಂದಿಗೂ ಯಾತ್ರಾ ಸ್ಥಳ ಆಗಿದೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅಪೂರ್ವವಾದ ಹಾಡುಗಳನ್ನು ರಚಿಸಿರುವ ಈಕೆ ಬರೆದಿರುವುದು ಮಾತ್ರ ಎಲ್ಲವೂ ಸಹ ತಮಿಳು ಲಿಪಿಯಲ್ಲಿ ಅವರು ಬರೆದಿರೋದು. ಸಹಸ್ರಾರು ಕನ್ನಡ ಹಾಡುಗಳನ್ನ ತಮಿಳು ಲಿಪಿಯಲ್ಲಿರುವ ಬರೆದಿರುವ ಇವರ ಪುರಂದರದಾಸರು, ಕನಕದಾಸರು, ವಿಜಯದಾಸರು ಮುಂತಾದ ದಾಸರುಗಳ ಬಗ್ಗೆ ವಿಶೇಷ ದೇವರ ನಾಮಗಳನ್ನು ರಚಿಸಿರ್ತಾರೆ. ಇವರ ಹಾಡುಗಳಲ್ಲಿ ದೈವೀ ಸನ್ನಿಧಾನ, ಅಲೌಕಿಕವಾದ ಆನಂದವಿದ್ದು ಕನ್ನಡ ಭಾಷೆ ಓದಲು ಬರೆಯಲು ಬಾರದ ಅಮ್ಮಾಳಮ್ಮನವರು ಕನ್ನಡದಲ್ಲಿ ಸಹಸ್ರ ಹಾಡು ಬರೆದು ಅಚ್ಚರಿಯನ್ನ ಮೂಡಿಸ್ತಾರೆ ಅನ್ನೋ ವಿಷಯವನ್ನ ನಾವು ನಂತರದಲ್ಲಿ ಕೇಳ್ಪಟ್ವಿ. ಇನ್ನ ಪಾಂಡಿತ್ಯಕ್ಕೆ, ಸಂಸ್ಕೃತಕ್ಕೆ ಹೆಸರಾಗಿದ್ದೇ ಗಲಗಲಿ ಮನೆತನ. ಆ ಗಲಗಲಿಯಿಂದನೂ ನಮಗೆ ಬೇಕಾದಷ್ಟು ಪಂಡಿತರನ್ನ ಇವತ್ತಿಗೂ ನೋಡ್ತೇವೆ. ಅಲ್ಲಿನ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಬಂದಾಕೆ ಅವ್ವ. ಇನ್ನು ಇತ್ತೀಚೆಗೆ ಅಂದ್ರೆ ಈಗಿನ ಕಾಲಕ್ಕೆ ಬಂದಂತಹ ಹರಿದಾಸರು ಏನಿದ್ದಾರೆ, ಅಂಕಿತಗಳನ್ನ ತಗೊಂಡಂತವರು ಅಂದ್ರೆ ಮುದ್ದಮೋಹನ ವಿಠಲ ದಾಸರಿಂದ ತಗೊಂಡಂತವರ ಅಲ್ಲಿ ಪುರುಷರಿಗಿಂತಲೂ ಹೆಚ್ಚು ಶ್ರದ್ಧೆ, ನಿಷ್ಠೆ, ತಾದಾತ್ಮ್ಯತೆ ಇವೆಲ್ಲವೂ ಮಹಿಳೆಯರಲ್ಲಿತ್ತು. ಆ ಮಹಿಳೆಯರಲ್ಲಿ ಈ ಎಲ್ಲ ವಿಷಯಗಳನ್ನ ಒಳಗೊಂಡಂತ ಸಾಹಿತ್ಯವೇ ಹೊರಗಡೆ ಬಂದಿದ್ದು. ಅಲ್ಲಿ ನಾಡಿಗರ ಅಂದ್ರೆ ಇನ್ನು ನಮ್ಮೆದುರಿಗೆ ರಚನೆ ಮಾಡಿದಂತವರು ಬಹಳಷ್ಟು ಜನ ಇದ್ದಾರೆ. ಸ್ವಲ್ಪ 100 ವರ್ಷದ ಹಿಂದೆ ಅಂತ ಹೇಳಬಹುದು. ಆದ್ರ ನಂತರ ಮತ್ತಷ್ಟು ಜನ ಬಂದಿದ್ದಾರೆ. ದಾಸ ಸಾಹಿತ್ಯ ಅವತ್ತು ನಿಂತ ನೀರಾಗಲಿಲ್ಲ. ನಿತ್ಯ ನಿರಂತರ ಹರಿಯುವ ಝರಿಯಾಗಿ ಬಂದಂತಹ ದಾಸ ಸಾಹಿತ್ಯ ಇತ್ತೀಚಿನ ದಶಕಗಳಲ್ಲೂ ಬಹಳಷ್ಟು ಮಹಿಳೆಯರು ಉತ್ತಮ ಕೀರ್ತನೆಗಳನ್ನ, ಕೃತಿಗಳನ್ನ, ಸುಳಾದಿಗಳನ್ನ, ದಂಡಕಗಳನ್ನ, ವೃತ್ತಗಳನ್ನ ಮತ್ತೆ ರೂಪಕಗಳನ್ನು ಕೂಡ ರಚಿಸುತ್ತಾ ಬರ್ತಾ ಇದ್ದಾರೆ. ಇದರಲ್ಲಿ ನಾಡಿಗರ ಶಾಂತಾಬಾಯಿ, ಓರೆಬಾಯಿ ಲಕ್ಷ್ಮೀದೇವಮ್ಮ, ಬಾಪು ಸರಸಾಬಾಯಿ, ಬಳ್ಳಾರಿ ರಾಧಾಬಾಯಿ, ಕಳಸದ ಸುಂದ್ರಮ್ಮ, ನೆಲಮಂಗಲದ ಸರಸ್ವತಿಬಾಯಿ, ಮಂಜುಳಾ ಸುಬ್ಬಾರಾವ್, ವಿಜಯಲಕ್ಷ್ಮಿ ರಾಘವೇಂದ್ರಾಚಾರ್ಯ, ಅಲ್ಲಿಂದ ದೊಡ್ಡಿ ಸುಧಾಬಾಯಿ, ರುಕ್ಮಿಣಿ ಗಿರಿಮಾಜಿ, ಕೋಲಾರದ ಪದ್ಮಾಬಾಯಿ. ಕೋಲಾರ ಪದ್ಮಾಬಾಯಿ ಅವ್ರದೊಂದು ವಿಶೇಷ ಹೇಳ್ಬೇಕಾದ್ರೆ ಅವ್ರು ತಮ್ಮ ಮನೆಯನ್ನ ಪೇಜಾರ ಸ್ವಾಮಿಗಳಿಗೆ ಕೊಟ್ಟು ಮಠ ಮಾಡ್ಬಿಟ್ಟಿದ್ದಾರೆ ಅವರು. ಕೋಲಾರ ಪದ್ಮಾಬಾಯಿ, ಆಶ್ರಿತ್ ಲಕ್ಷ್ಮೀಬಾಯಿ, ಬಡಶೇಷಿ ಲಕ್ಷ್ಮೀಬಾಯಿ, ಅಲ್ಲಿಂದ ಬಳ್ಳಾರಿ ರಾಧಾಬಾಯಿ, ಕಳಸದ ಸುಂದ್ರಮ್ಮ ಅಂತ ಹೇಳ್ತಾರೆ. ಇತ್ತೀಚೆಗೆ ನಾವು ನೋಡೋದಾದ್ರೆ ರಾಯಚೂರಿನಲ್ಲಿರುವ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ, ಅವರು ಕೊಪ್ರ ಗಿರಿಯಾಚಾರ್ಯ ವಂಶದಿಂದ ಬಂದವರು. ಅವರು ಕೂಡ ಸಿರಿನರಸಿಂಹ ವಿಠಲ ಅಂಕಿತದಿಂದ ಬಹಳಷ್ಟು ಕೀರ್ತನೆಗಳನ್ನ, ಉಗಾಭೋಗಗಳನ್ನ ರಚಿಸಿ, ಅವ್ರ ಕೀರ್ತನೆಗಳಂತೂ ತುಂಬಾ ಅದ್ಭುತವಾಗಿವೆ. ಸಾಧ್ಯವಾದ್ರೆ ಒಮ್ಮೆ ಅವ್ರ ಪುಸ್ತಕಗಳನ್ನ ತರಿಸ್ಕೊಂಡು ನೋಡಿ. ಅಮೃತೋಪಮ ಅಂತ ಅವ್ರದ್ದು ಪುಸ್ತಕ ಇದೆ, ಅದರಲ್ಲಿ ತುಂಬಾ ಹಾಡುಗಳಿದೆ. ಒಳ್ಳೆಯ ಕನಕದಾಸರು ಹೇಗೆ ಒಂಥರ ಕ್ಲಿಷ್ಟವಾದ ಸಾಹಿತ್ಯ ಇತ್ತು, ಆ ತರದ ಒಂದು ಅರ್ಥ ಮಾಡ್ಕೊಳ್ಳಿಕ್ ಕಷ್ಟ ಅವ್ರದ್ದು. ಸರಳವಾಗಿದೆ ಅನ್ಸಿದ್ರು ಕೂಡ ಒಳಗಡೆ ಇನ್ನೊಂದು ಗೂಢಾರ್ಥವನ್ನ ಹೊಂದಿರುವಂತಹ ಕೃತಿಗಳು ಜಯಲಕ್ಷ್ಮಿ ಮಂಗಳಮೂರ್ತಿ ಅವ್ರದ್ದು. ಅವರ ಕೃತಿಗಳಲ್ಲಿ ಪ್ರಮೇಯಗಳು, ತತ್ವಗಳು, ಆಮೇಲೆ ದರ್ಶನಗಳನ್ನ ಮಾಡಿಸುವ ಅನೇಕ ರಸಗಟ್ಟಿ ಹಾಡುಗಳನ್ನ ಅವರು ರಚಿಸಿದ್ದಾರೆ. ಇಲ್ಲಿ ಮತ್ತಿಕೆರೆಯಲ್ಲಿರುವಂತಹ ವಿಜಯಲಕ್ಷ್ಮಿ ರಾಘವೇಂದ್ರಾಚಾರ್ಯ ಇರಬಹುದು, ಆಮೇಲೆ ನಮ್ಮ ಶ್ರೀಮತಿ ಸುಧಾ ನರಸಿಂಗರಾವ್ ದೇಶಪಾಂಡೆ ಅವರಿರ್ಬೋದು, ಭೀಮವ್ವನವರ ಮೊಮ್ಮಗಳದ ಸುಶೀಲಾ ಕಾಂತಾರಾವ್ ಇರ್ಬೋದು. ಇವರೆಲ್ಲರೂ ಸಹ ಜಲಜಾ ಗಂಗೂರು, ಉಮಾ ಮಾಧವರಾವ್, ಬಹಳಷ್ಟು ಜನ ದಾಸ ಸಾಹಿತ್ಯವನ್ನ ಅತ್ಯಂತ ಸಮೃದ್ಧವಾಗಿ ಇಂದಿಗೂ ತಗೊಂಡು ಬಂದಿದ್ದಾರೆ. ಇವಾಗ ಏನಾಗಿದೆ ಅಂತಂದ್ರೆ ಈ ಎಲ್ಲಾ ಯಾರು ಈ ಮಂಜುಳಾ ಸುಬ್ಬಾರಾಗ್ಲಿ, ಈ ಹಿಂದಿನ 100 ವರ್ಷದ ಹಿಂದೆ ಯಾರ್ಯಾರು ಸಾಹಿತ್ಯವನ್ನ ರಚನೆ ಮಾಡಿದ್ದಾರೋ ಅವರೆಲ್ಲರ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ PhD ಪದವಿಗಳನ್ನು ತಗೊಳ್ತಾ ಇದ್ದಾರೆ. ಅಂದ್ರೆ ಈ PhD ಪದವಿಗಳು ಅನ್ನೋದು ಯಾವ ದೊಡ್ಡಸ್ತಿಕೆಯೋ ಅಥವಾ ಪದವಿಗಳನ್ನ ತಗೊಳ್ಳಿಕ್ಕೋ ಅಥವಾ ಹೆಸರಿನ ಮುಂದೆ ಡಾಕ್ಟರ್ ಅಂತ ಹಾಕೊಳ್ಳಿಕ್ಕೋ ಖಂಡಿತ ಅಲ್ಲ. ಒಂದು ವಿಶೇಷವಾದ ಅಧ್ಯಯನವನ್ನ ಮಾಡಿ ಅವರು ಹೇಗೆಲ್ಲ ಜೀವಿಸ್ತಾ ಇದ್ರು ಅಂದ್ರೆ ನಮ್ಮ ಕೈಲಿ ಅದು ಆಗಲ್ಲ, ಇದು ಆಗಲ್ಲ, ಯಾವುದೂ ಆಗಲ್ಲ ಅಂತ ಇದ್ದಂತಹ ಕಾಲದಲ್ಲೂ ಕೂಡ ತಕ್ಕ ಮಟ್ಟಿಗೆ ಸಾಧನೆಗಳನ್ನ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಗೇನ್ ಆಗಲ್ಲ ಅಂತ ಹೇಳ್ಕೊಂಡು ಹೋಗ್ತಿದೀವೋ ಅದು ಎಲ್ಲೋ ಒಂದ್ ಕಡೆ ನಮ್ಮ ಸೋಮಾರಿತನವ ಅಥವಾ ನಮ್ಗೆ ಆಲಸ್ಯತನವ ಇದೇನೋ ಒಂದು ಕಾರಣ ಇರುತ್ತೆ ವೈಯಕ್ತಿಕವಾಗಿ ಹೊರತು ಒಂದು ಗಟ್ಟಿಯಾದ ಮನಸ್ಸನ್ನ ಮಾಡಿಕೊಂಡು ನಾವು ಇಂಥ ದಿನ ಇಂಥ ಕೆಲಸ, ಇಷ್ಟು ದಾಸರ ಕೃತಿಗಳನ್ನ ಓದೋದಾಗ್ಲಿ, ಇಷ್ಟು ಕೃತಿಗಳನ್ನ ನಾನು ಅಧ್ಯಯನ ಮಾಡ್ತೀನಿ, ಇದನ್ನ ಅರ್ಥಚಿಂತನೆ ಮಾಡ್ತೀನಿ, ನಾನು ಮಾಡ್ಕೊಂಡ ತಕ್ಷಣ ಅದು ನನ್ನೊಳಗೂ ಆಗತ್ತೆ ಹೊರತು ಅದು ಹೊರಗಡೆ ಹೇಗ್ ಬರ್ಬೇಕು? ಅದು ಹೊರಗಡೆ ಬರ್ಬೇಕು ಅಂದ್ರೆ ನಾವೆಲ್ಲ ಸಂಜೆ ಹೊತ್ತು ಆಗಿನ ಕಾಲಕ್ಕೆಲ್ಲ ಕಟ್ಟೆ ಇರ್ತಿತ್ತು, ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲರೂ ಹರಟೆ ಹೊಡಿತಾ ಇದ್ದಂಥದ್ದು ನಾವು ನೋಡಿದೀವಿ. ಯಾಕಂದ್ರೆ ನಮ್ಮ ತಂದೆ ಆಗ್ಲಿ, ನಮ್ಮ ಅಜ್ಜಿ ತಾತಂದ್ರಾಗ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಒಂದಷ್ಟು ಒಳ್ಳೆ ವಿಚಾರಗಳನ್ನ ಮಾತಾಡ್ತಿದ್ರು. ಹಾಳು ಹರಟೆ ಅಂತ ಏನಲ್ಲ, ಒಂದಿಷ್ಟು ಪುರಾಣಕ್ಕೆ ಬಂದಿರೋರ ವಿಷಯಗಳಾಗ್ಲಿ, ಆಚಾರಗಳ ವಿಷಯಗಳಾಗ್ಲಿ, ಅವ್ರು ಏನನ್ನ ಅಧ್ಯಯನ ಮಾಡಿದ್ದಾರೆ, ಯಾರಲ್ಲಿ ಸುಧಾ ಮಾಡಿದ್ದಾರೆ, ಅಥವಾ ಇವತ್ತು ಹೇಳಿರೋ ವಿಷಯ ಹೇಗಿತ್ತು, ಈ ಪುರಾಣ ಮುಗಿಸ್ಕೊಂಡು ಬಂದ್ಮೇಲೆ ಆ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ರು. ಆ ಚರ್ಚೆಗಳನ್ನ ನಮ್ಗೆಲ್ಲೋ ಒಂದ್ ಕಡೆ ಕಿವಿ ಕೇಳಿಸ್ಕೊಂಡಾಗ ಅಥವಾ ಸಂಜೆ ಹೊತ್ತು 1 ಗಂಟೆಗಳ ಕಾಲ ನಮಗೆ ಭಜನೆಗಳನ್ನ ಮಾಡಿಸ್ತಾ ಇದ್ರು. ಈ ಪದ್ಧತಿ ಇವಾಗ ಇತ್ತೀಚೆಗೆ ಕಣ್ಮರೆ ಆಗ್ತಾ ಇದೆ.
ನಾವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಭಜನಾ ಮಂಡಳಿಗೆ ಸೇರ್ಕೊಂಡಿದೀವ, ಅಥವಾ ಭಜನೆಗಳನ್ನ ಮಾಡ್ಬೇಕಾ, ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾ, ಅಥವಾ ಇನ್ನೇನೋ ಪರೀಕ್ಷೆ ಕೊಡ್ತಿದೀವ. ದಾಸ್ ಸೌರಭಗಳು ಇವಾಗ ತುಂಬಾ ಪರೀಕ್ಷೆಗಳನ್ನ ಕೊಡ್ತಿದ್ದಾರೆ. ಅದಂತೂ ತುಂಬಾ ಒಳ್ಳೆಯ ಯೋಜನೆ. ಎಷ್ಟೋ ಹೆಣ್ಮಕ್ಳುಗಳು ನನ್ನ ಹತ್ರ ಕೆಲವೊಂದು ತುಂಬಾ ನಾನ್ ಚಿಕ್ಕವಳಾದ್ರೂ ಕೂಡ ಒಂದು 60 ದಾಟಿದ ಹೆಣ್ಮಕ್ಳಲ್ಲಿ ಸುಮಾರು 15-20 ಜನ ಬಂದಿದ್ದಾರೆ. ಅವ್ರಿಗೆ ಏನೋ ಒಳಗಡೆಯಿಂದ ಒಂದು ಮಾನಸಿಕ ವೇದನೆ, ಅಂದ್ರೆ ಆಪ್ತ ಸಲಹೆ ಮಾಡಬೇಕಾದ ಸಂದರ್ಭದಲ್ಲಿ ಅವ್ರು ಹೇಳ್ತಿರುವಾಗ ಕಣ್ಣಲ್ಲಿ ನನಗ್ ನೀರು ಹೋಗ್ತಾನೆ ಇರತ್ತೆ. ಈ ವಯಸ್ಸಲ್ಲೂ ಈ ಹೆಣ್ಮಕ್ಳು ಇಷ್ಟು ಕಷ್ಟಪಡ್ಬೇಕಾ? ಅಲ್ಲಿ ಏನಾಗಿದೆ ಅಂದ್ರೆ, ಒಂದು ಈ ಜನರೇಷನ್, ಈ ಪೀಳಿಗೆ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಒಂದು ಸ್ವಲ್ಪ ದೂರ ಉಂಟಾಗ್ತಾ ಇದೆ ನಮ್ಮಲ್ಲೇ. ಅಂದ್ರೆ ಈಗ ಮಕ್ಕಳು ಅಥವಾ ಸೊಸೆಂದ್ರು ಅಥವಾ ಅಳಿಯಂದ್ರು ಇವ್ರ ಕೆಲಸಗಳಿರಬಹುದು. ಆಮೇಲೆ ಮೊಮ್ಮಕ್ಕಳನ್ನ ಅವ್ರು ಕರ್ಕೊಂಡು ಹೋಗೋದ್ರಿಂದ ಮೊಮ್ಮಕ್ಕಳಿಗೆ ನಮಗೆ ಕನೆಕ್ಷನ್ ಬೆಳೀತಾ ಇಲ್ಲ. ಅಜ್ಜಿ ತಾತಂದ್ರ ಕೈಯಲ್ಲಿ ಬೆಳೆಯುವಂತ ಮಕ್ಕಳ ಜೀವನ ಆಗ್ಲಿ, ಸಂಸ್ಕಾರ ಆಗ್ಲಿ, ಅದು 100% ಚೆನ್ನಾಗಿರುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಯಾವಾಗ ಅಜ್ಜಿ ತಾತನಿಂದ ಮಕ್ಕಳು ದೂರ ಆಗ್ತಾರಲ್ಲ, ಆಗ ಸಹಜವಾಗಿಯೇ ಈ ಧರ್ಮ, ಈ ಜ್ಞಾನ, ಈ ಜ್ಞಾನ ಪ್ರಸಾರ ಅಂತೂ ದೂರ ಉಳಿತು. ಇದೆಲ್ಲದರಿಂದ ನಾವು ಹಿಂದೆ ಸರಿತಾ ಹೋಗ್ತೀವಿ. ಏನಿದೆ, ಇವಾಗ ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ರಾತ್ರಿ ಬರ್ತೀವಿ, ಇಷ್ಟು ಗಳಿಸ್ತೀವಿ, ಫ್ಲೈಟ್ ಅಲ್ಲಿ ಓಡಾಡ್ತೀವಿ, ನಮ್ಮ ಜೀವನ ಇಷ್ಟಕ್ಕೆ ಮೀಸಲಾಗಿದೆ ಹೊರತು ನಾವು ಯಾವ ಮೂಲದಿಂದ ಬಂದಿದ್ದೇವೆ, ನಮ್ಮ ಭಾರತ ದೇಶ ಎಂಥದ್ದು, ಈ ನೆಲ ಎಂಥದ್ದು, ಎಂಥ ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ. ಋಷಿಗಳು, ಸಂತರು, ಹರಿದಾಸರು ತಂಡೋಪತಂಡವಾಗಿ ನಮ್ಮಲ್ಲಿ ಇದ್ದಾರೆ. ನಾವು ಇವತ್ತು ಆ ಸಾಹಿತ್ಯವನ್ನ ನಾವು ಓದದೇ ಇದ್ರೆ ಇನ್ಯಾರು ಓದ್ತಾರೆ? ಅದು ಹೇಗೆ ಬೆಳಿಲಿಕ್ಕೆ ಸಾಧ್ಯ? ಭಜನಾ ಮಂಡಳಿಗಳಿಂದ ಸುಮಾರು 50% ಉಳ್ಕೊಂಡಿದೆ ಇವತ್ತು ಸಾಹಿತ್ಯ. ಆದ್ರೆ ನಮ್ಮ ಮಕ್ಕಳಿಗೆ ತಲುಪೋದು ಹೇಗೆ? ನಾವೇನ್ ಮಾಡ್ತೀವಿ, ಒಂದು ಸಂಗೀತ ಕ್ಲಾಸಿಗೆ ಹಾಕ್ತೀವಿ, ತಿಂಗಳಿಗೆ 1 ದೇವರ ನಾಮ ಬರುತ್ತೆ. ನಾವೇ ಮನೆಯಲ್ಲಿ ಕೂತ್ಕೊಂಡು ಏನೇ ಇರ್ಲಿ, ಬೇಕಾದ ಕೆಲಸ ಇರ್ಲಿ, ವಾರಕ್ಕೆ ಒಮ್ಮೆ ಅಥವಾ ವಾರಕ್ಕೆ 2 ಗಂಟೆಗಳ ಕಾಲ ಮನೆಯಲ್ಲಿರೋರು ಎಲ್ಲರನ್ನೂ ಸೇರಿಸ್ಕೊಂಡು, ಅಥವಾ ನಾವು ದೂರ ಇದ್ದೀವಿ, ಅವರೊಂದು ಅಪಾರ್ಟ್ಮೆಂಟ್, ಇಲ್ಲೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ, ಆನ್ಲೈನ್ ಅಲ್ಲಾದ್ರೂ ಸೇರ್ಬೇಕು. 1 ಗಂಟೆಗಳ ಕಾಲ ದೇವರ ನಾಮವನ್ನ ಹೋದ ಸರ್ತಿ ನೀವೇನು ಕಂಠಪಾಠ ಮಾಡಿದ್ರಿ, ಅಥವಾ ನಾವೇನ್ ಮಾಡ್ತಾ ಇದ್ವಿ, ನೀವು ಹೊಸದನ್ನ ಚಿಂತನೆ ಮಾಡ್ತಾ ಇದ್ದೀವಿ ಅನ್ನೋ ವಿಷಯವನ್ನ ನಾವು ಹಚ್ಕೊಂಡಾಗ ಈ ಸಾಹಿತ್ಯದ ಪರಂಪರೆ ಮುಂದುವರಿಯುತ್ತದೆ. ಇಲ್ಲದೇ ಇದ್ರೆ ಇದು ಇಲ್ಲೇ ನಿಂತ್ಕೊಂಡು ಹೋಗುತ್ತೆ. ಇದು ಬರೀ ಉಪನ್ಯಾಸಗಳಿಗೆ, ಕಾರ್ಯಕ್ರಮಗಳಿಗೆ ಯಾವತ್ತೂ ಮೀಸಲಾಗಬಾರದು. ಇದು ನನ್ನ ವೈಯಕ್ತಿಕ ಕಳಕಳಿ. ಹೀಗೆ ನಮಗೆ ಹರಿದಾಸ ಸಾಹಿತ್ಯದಲ್ಲಿ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಂತವರ ವಿಷಯಗಳನ್ನ ಇಷ್ಟೊತ್ತು ನೋಡಿದ್ವಿ. ಇಲ್ಲೇನೇ ಒಂಚೂರು ತಪ್ಪುಗಳಾಗಿದ್ರೆ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕಿಕೊಳ್ಳಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು, ಈ 2 ಮಾತುಗಳನ್ನ ಕೇಳಿದಂತಹ ತಮ್ಮೆಲ್ಲರಿಗೂ ಅನಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನ ಇಲ್ಲಿ ಮುಗಿಸ್ತಿದ್ದೇನೆ. ಏನಾದ್ರೂ ಪ್ರಶ್ನೆಗಳಿದ್ರೆ, ಅಭಿಪ್ರಾಯ ಇದ್ರೆ ಖಂಡಿತ ತಿಳಿಸಬಹುದು. ತಮ್ಮ ಅದ್ಭುತ ಮಾತುಗಳಿಂದ ಹರಿದಾಸ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ ಹಿಂದೆ ಏನಿತ್ತು, ಈಗೇನಿದೆ, ಅದು ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದಂತಹ ಶ್ರೀಮತಿ ವಿದ್ಯಾಶ್ರೀ ಕುಲಕರ್ಣಿ ಮಾನ್ವಿ ಅವರಿಗೆ ಧನ್ಯವಾದಗಳು. ನಮಗೆ ತಿಳಿಯದ ಅನೇಕ ವಿಷಯಗಳನ್ನ, ಅನೇಕ ಮಾಹಿತಿಯನ್ನ ಉದಾಹರಣೆಗಳ ಸಮೇತ ವಿವರವಾಗಿ, ನಿರಂತರವಾಗಿ, ನಿರರ್ಗಳವಾಗಿ ಮಾತಾಡುವ ಪದ್ಧತಿ ಹೇಗೆ ಅನ್ನೋದನ್ನು ಕೂಡ ತಮ್ಮ ವಾಕ್ಯದಿಂದ ಅವರು ನಮಗೆ ತಿಳಿಸಿದ್ರು. ಇವರಿಗೆ ಧನ್ಯವಾದಗಳನ್ನ ತಿಳಿಸಿದ ಇವತ್ತಿನ ಉಪನ್ಯಾಸದ ಬಗ್ಗೆ ಯಾರಾದ್ರೂ ಅಭಿಪ್ರಾಯ ತಿಳಿಸ್ಲಿಕ್ಕೆ ಅಥವಾ ಸಂದೇಶಗಳಿದ್ರೆ ಅಥವಾ ಸಂದೇಹಗಳಿದ್ರೆ, ಪ್ರಶ್ನೆಗಳನ್ನ ಕೇಳಲಿಕ್ಕೆ ಈಗ ಅವಕಾಶ ಇದೆ. ನಿಮ್ಮ ಅಭಿಪ್ರಾಯ, ಪ್ರಶ್ನೆಗಳನ್ನ ಕೇಳಬಹುದು. ಜಾಸ್ತಿ ಅವರೇ, ನಿಮ್ಗೆ ಕೋಟಿ ನಮನಗಳು. ಮೊದಲೇ ಸರಿ ಕೇಳಿದೆ ನಾನು. ನಿಮ್ಮ ಬ್ಲಾಗ್ ಹೆಸರು ಏನು ಪ್ಲೀಸ್ ಹೇಳ್ತೀರಾ? ಭವಸಮುದ್ರ ಅಂತ ಹೇಳಿ. ಓಕೆ, ಧನ್ಯವಾದಗಳು. ಬಹಳ ಚೆನ್ನಾಗಿ ಹೇಳಿದ್ರಿ. ಇವತ್ತಿನ ದಿವಸ ನಿಜವಾಗ್ಲೂ ಶುಭ ದಿನ ಅನ್ನಿಸ್ತು ನಂಗೆ. ಹರೇ ಶ್ರೀನಿವಾಸ, ನಾನು ಡಾಕ್ಟರ್ ಜಾಯ್ಗೀರ್ ಸರ್ ಬಳ್ಳಾರಿಯಿಂದ ಮಾತಾಡ್ತಾ ಇರೋದು. ಬಹಳ ಅಗದಿ ಉತ್ಕಂಠಿತರಾಗಿ, ಬಹಳಷ್ಟು ವಿವರಣೆಯಿಂದ, ಭಾಷಾ ಭೇದದಿಂದ, ಭಾಷಾ ಪ್ರೌಢಿಮೆಯಿಂದ ನೀವು ಮಾಡಿದಂತ ಉಪನ್ಯಾಸ ಕಾರ್ಯಕ್ರಮ ಬಹಳ ಸುಂದರವಾಗಿತ್ತು. ಅತ್ಯಂತ ನನಗೆ ಮನಸ್ಸಿಗೆ ಹಿಡಿಸ್ತು ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೀನಿ. ಕೇಳ್ತಾ ಇರ್ತೀನಿ ನಿಮ್ದು. ಇದೇ ಫಸ್ಟ್ ಟೈಮ್ ನಿಮ್ಮ ಮೊಬೈಲ್ ಕೇಳಿದ್ದು. ತಮ್ಮ ಈ ಮೊಬೈಲಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ರಿ, ಸ್ವಲ್ಪ ನಾನು ಹಾಗಾಗಿ ಏನಾದ್ರು ಕೇಳಬೇಕು ಅಂತ ಅನ್ಕೋತೀನಿ. ಆಗ್ಲಿ ಗುರುಗಳೇ, ಖಂಡಿತ ಕಳಿಸ್ತೀನಿ. ಇದೇ ಮೊಬೈಲ್ ನಂದು. ನಾನು ಬಳ್ಳಾರಿಯಲ್ಲಿದ್ದೀನಿ.
ಈಗ ಹೇಳಿದ್ರೆ ಬರ್ಕೊಂಡ್ ಬಿಡ್ತೀವಿ ನಾವು. ನಮ್ಮಬ್ಬಾರು ಹೇಳಿದ್ರ ಪ್ಲೀಸ್ ಬರ್ಕೊಳ್ಳಿ. ಹಾ, ನೀವ್ ಏನೇ ಅನುಮಾನಗಳು ಗೊಂದಲಗಳಿದ್ರೆ ಖಂಡಿತ ನಂಗೊಂದು ಮೆಸೇಜ್ ಅಥವಾ ಆಡಿಯೋದ ಮೂಲಕ ಕಳಿಸಿರಿ. ನಾನು ಅದನ್ನ ನೋಡಿ ನಿಮ್ಗೆ ಬಿಡುವಾದಾಗ ಖಂಡಿತ ನಿಮ್ಗೆ ಉತ್ತರ ಕೊಡ್ತೀನಿ. ನನ್ನ ಭಾಗ್ಯ ಅನ್ಕೊಳ್ತೀನಿ. ನೀವೆಲ್ಲರೂ ಇಷ್ಟೊತ್ತು ಕೇಳಿದ್ದು ನನ್ನ ಪುಣ್ಯ. ಸೌರಭದ ಹಾಸ್ಯ ಸಾಹಿತ್ಯ ವಿದ್ಯಾರ್ಥಿನಿ ಇದ್ದೀನಿ. ತುಂಬಾ ಒಳ್ಳೆ ವಿಚಾರ. ಅದನ್ನೇ ಹೇಳಕ್ ಬಂದೆ. ನಾನು 62 ವರ್ಷದವಳು. ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದೇ ಜ್ಞಾನ ಕಲ್ತ್ಕೊಂಡಿರ ನೀವು. ಇಲ್ಲ, ನಾನು ಅದನ್ನ ಹೇಳಕ್ ಬಂದೆ, ಅದು ಅಲ್ಲಿ ಕಟ್ಟಾಯ್ತು ಅನ್ಸುತ್ತೆ. ಈ ಸೌರಭ ವಿದ್ಯಾಲಯ ಮಾಡಿರೋ ಏನು ಕೆಲಸ ಇದೆಯಲ್ಲ, ಇದರಿಂದ ಬಹಳಷ್ಟು ಹೆಣ್ಣು ಮಕ್ಕಳ ಮನಸ್ಸಿಗೆ, ಆಮೇಲೆ ಮನೆಯಲ್ಲಿರೋರು ದೊಡ್ಡವರಿಗೂ ಸಹ ತುಂಬಾ ಅನುಕೂಲವಾಗಿದೆ ಆ ಕೆಲಸ. ಯಾಕಂದ್ರೆ ನಮ್ಮ ಮನಸ್ಸು ಖಾಲಿ ತಲೆ ಭೂತಗಳ ಕಾರ್ಯಾಲಯ ಅಂತ ನಾವು ಹೇಳ್ತೇವೆ ಯಾವಾಗ್ಲೂ. ಮನಸ್ಸಲ್ಲಿ ಖಾಲಿ ಇತ್ತು ಅಂತಂದ್ರೆ ಇನ್ನೇನೋ ಕೆಟ್ಟ ವಿಚಾರಗಳು ಬರುತ್ತೆ ಮನಸ್ಸಲ್ಲಿ. ಚಿಕ್ಕದು ಕೂಡ ದೊಡ್ಡದಾಗಿ ಕಾಣಿಸುವಂತ ಸಂದರ್ಭ. ಈಗಿನ ಕಾಲಕ್ಕೆ ಒಳ್ಳೆಯ ಆಹಾರ ಇಲ್ಲ, ಆಹಾರದಿಂದ ಆರೋಗ್ಯ ಇಲ್ಲ ಅಂತ ಕಾಲದಲ್ಲಿ ಯಾವಾಗ ನಾವು ಭಗವಂತನ ಸ್ಮರಣೆಯನ್ನ, ಚಿಂತನೆಯನ್ನ ಹೊರಗೆ ಹಚ್ಚಿ ತಿದ್ದಿ ತೀಡಿ ನೋಡ್ಕೊಂಡ ಒಂದು ಕೆಲಸದಲ್ಲಿ ನಾವು ಭಾಗಿಯಾದಾಗ ನಮ್ಮ ಮನಸ್ಸು ಸಂಪೂರ್ಣ ಆ ಕಡೆ ಹೋಗುತ್ತೆ. ಅಲ್ಲಿ 2 ಕೆಲಸವಾಗುತ್ತೆ. ಮನಸ್ಸು ಸಂಸ್ಕರಣ ಆಗುತ್ತೆ, ಒಳ್ಳೆಯ ಜ್ಞಾನವನ್ನು ನಾವು ಪಡೆದುಕೊಳ್ತೀವಿ. ತುಂಬಾ ಒಳ್ಳೆ ವಿಚಾರ ಇದು. ಸರಸ್ವತಿ ನಿಮ್ ನಾಲ್ಗೆ ಮೇಲೆನೆ ಕುಣಿತಾಳ. ಏನ್ ಸಾಹಿತ್ಯ, ನಿಮ್ ಮಾತು ಎಲ್ಲ ಬಹಳ ಚೆನ್ನಾಗಿ ಅನಿಸ್ತ ಕೇಳಿ. ಚಲೋ ವಿಮರ್ಶೆ ಹೇಳಿದ್ರಿ. ವಿಮರ್ಶೆ ಹೇಳಿದವ್ರು ಬಹಳ ಸಂತೋಷ ಆಯ್ತು. ವಿಮರ್ಶೆ ಹೇಳಿದವ್ರು ಯಾರು? ವಿಮರ್ಶೆ ಮಾಡಿದವ್ರು ಯಾರು? ನಿಮ್ ಫೋನ್ ನಂಬರ್ ಹೇಳ್ರಿ ಒಂದ್ ಸ್ವಲ್ಪ. ನಾವು ಫೋನ್ ನಂಬರ್ ಡೀಟೇಲ್ಸ್ ಗ್ರೂಪ್ ಹಾಕ್ತೇನೆ ಸರ್. ಮತ್ತೇನ್ರ ನಿಮ್ಮ ಅಭಿಪ್ರಾಯ ಇದ್ರೆ ಕೇಳ್ಬಹುದು. ಓಕೆ. ಅದೇ ನಾನು ಈ ನಂಬರು ಶ್ರೀ ವಿದ್ಯಾ ಅವರೇ, ಈ ನಂಬರ್ ನಿಮಗೆ ಬಂದದ? ನನ್ನ ಮೊಬೈಲ್ ನಂಬರು. ಹಾ ಗುರುಗಳೇ, ನಾನು ಚೆಕ್ ಮಾಡ್ತೀನಿ. ವಾಟ್ಸಪ್ ಅಲ್ಲಿ ಕಳಿಸಿದೀರಾ ನೀವು? ಹೌದು, ವಾಟ್ಸಪ್ ನಲ್ಲಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಉಪನ್ಯಾಸವನ್ನು ಕೇಳಿದೆ. ಡಾಕ್ಟರ್ ಜಾಗೀರ್ದಾರ್ ಅಂತ ಹೇಳಿ ಇಲ್ಲಿ ನಾನಿರೋದು ಬಳ್ಳಾರಿಯಲ್ಲಿ. ನನ್ನ ವಯಸ್ಸಿಗೆ 83 ವರ್ಷ. ಈಗೇನಂದ್ರೆ ಆಧ್ಯಾತ್ಮ ಕಡೆಗೆ ಒಲವು ಹುಟ್ಟಿದ, ದಾಸಾಹಿತ್ಯ ಒಲವು ಅಧ್ಯಯನ ಮಾಡ್ತಾ ಇದ್ದೀನಿ. ರಾಮದಾಸ್ ಗ್ರೂಪ್ನೊಳಗೆ ನಿಮ್ದು ಏನ್ರ ಇದು ಅದನ್ನ? ಇಲ್ಲ ಗುರುಗಳೇ, ಖಂಡಿತ ಇಲ್ಲ. ಶ್ರೀರಾಮಾಂಕಿತ ರಾಮದಾಸರ ಗ್ರೂಪ್ ಒಂದದ. ಇಲ್ಲ, ಗ್ರೂಪ್ ಅಲ್ಲಿ ನಾನಿಲ್ಲ. ಆ ಗ್ರೂಪ್ ನಲ್ಲಿ ನಮಗ ಮಾನ್ವಿ ನಾರಾಯಣ ತೀರ್ಥರು ಏನಿದಾರಲ್ಲ ಸ್ವಾಮಿಗಳು. ಹೌದು ಹೌದು. ಮಾನ್ವಿಯಲ್ಲಿ ವೃಂದಾವನಸ್ಥರಾಗ್ಯಾರಲ್ಲ. ಹೌದು, ನಾರಾಯಣ ತೀರ್ಥರು. ಅವರು ನನಗೆ ಲೈವ್ ಆಗಿ ನನಗೆ ಅನೇಕ ಕೆಲವು ಪಾಠಗಳನ್ನು ಹೇಳಿದ್ರು. ಅದ್ರ ಬಗ್ಗೆ ನಾನು ಮಾತಾಡ್ಬೇಕಾಗ್ಯದ. ರಾಮದಾಸ ಗ್ರೂಪ್ನೊಳಗೆ ಮಾತಾಡ್ತೀನಿ. ಏಕಾದಶಿ ದಿನ ರಾತ್ರಿ 9 ರಿಂದ 9:30 ನನ್ನ ಮಾತುಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಆಯ್ತು, ಖಂಡಿತ ಗುರುಗಳೇ, ಕೇಳ್ತೀನಿ. ಶ್ರೀರಾಮಾಂಕಿತ ರಾಮದಾಸ ಗ್ರೂಪ್ ಅಂತದ. ಕೃಷ್ಣಾಚಾರ್ ಅಂತ ಹೇಳಿದ್ದಾರೆ, ಗುಡುಗುಂಟ ಕೃಷ್ಣಾಚಾರ್. ಅವರು ಲಿಂಕ್ ಕೊಡ್ತಾರೆ, ಕೇಳಿದ್ರೆ. ಆಗ್ಲಿ ಗುರುಗಳೇ. ಒಳ್ಳೇದು. ಬಹಳ ಚಂದ. ನಿಮ್ಮ ಭಾಷೆ, ನಿಮ್ಮ ಸಂಸ್ಕಾರ, ಸಂಸ್ಕೃತಿ, ನಿಮ್ಮ ಲೇಖನ ಬಹಳ ಚಂದ. ಏನು ವಾಕ್ ಪ್ರವಾಹ, ವಾಕ್ ಧರಣಿ, ವಾಕ್ ಸರಣಿ ಕೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಇನ್ನು ಚಿಕ್ಕ ವಯಸ್ಸಿನವರು ಅಂತ ಕಾಣಿಸ್ತು. ನೀವು 30ರೊಳಗೆ ಇದ್ದೀರಿ. ಇಲ್ಲ 43 ಇಬ್ರು ಮಕ್ಕಳಿದ್ದಾರೆ. ಹೌದಾ? ಡಿಗ್ರಿ ಓದೋ ಮಗಳಿದ್ದಾಳೆ. ಎಲ್ಲಿಯವರು? ತವ್ರ ಮನೆ ಬಂದ್ಬಿಟ್ಟು ಮಾನ್ವಿ. ಮಾನ್ವಿನೇ? ಹೌದು, ಮಾನ್ವಿ. ಯಾರು? ಗೋವಿಂದರಾವ್ ಕುಲಕರ್ಣಿ ಅಂತ ಹೇಳಿ. ನಿಮ್ ತಂದೆಯವರಾ? ಹೌದು, ನಮ್ಮ ತಂದೆಯವರು. ಮಾತುಗಳು ಬಹಳ ಜವಾಬ್ದಾರಿ. ಈಗ ಆಧುನಿಕ ಕಾಲದಲ್ಲೂ ಇಷ್ಟೊಂದು ಹರಿದಾಸಿಯರು ಇದ್ದಾರೆ ಅಂತ ಗೊತ್ತೇ ಇರೋದಿಲ್ಲ. ಇದಕ್ಕೆ ಬಹಳ ಸಂತೋಷ ಆಯ್ತು. ಶ್ರೀನಿವಾಸ ಹೇಳಿ. ಹರೀಶ್ ಶ್ರೀನಿವಾಸ, ವಿದ್ಯಾ ಅವ್ರೆ, ತುಂಬಾ ಚೆನ್ನಾಗ್ ಬಂತು ನಿಮ್ದು ಇವತ್ತಿನ ಉಪನ್ಯಾಸ. ಎಲ್ಲ ಹೆಣ್ಮಕ್ಳು ಕೇಳ್ಬೇಕು ಅಂತ ಎಲ್ಲರೂ ಕೇಳಿದ್ರೆ ಬಹಳ ಒಳ್ಳೇದು.
ಇನ್ನೂ ಜಾಸ್ತಿ ಜನ ಜಾಯಿನ್ ಆಗ್ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಭಾಳ ಚಂದ ಪಾಯಿಂಟ್ 1 by 1 ಪಾಯಿಂಟ್ಸ್, ವೆರಿ ನೈಸ್. ಭಾರಿ ಖುಷಿ ಆಯ್ತು ನನ್ಗ. ಅದೇನು ಬೆಳೆಯುವ ಚಿಗುರು ಮೊಳಕೆ ಇಲ್ಲ ಅಂತ ಹೇಳ್ತಾರಲ್ಲ, ಆ ತರ ಸಣ್ಣಕ್ಕಿದ್ರು ಇಷ್ಟು ದೊಡ್ಡದೆಲ್ಲ ಅರ್ತ್ಕೊಂಡು ಎಲ್ಲ ನಮ್ಮ ಮುಂದೆ ಹೇಳಿದ್ದಕ್ಕ ಬಹಳ ಖುಷಿ ಆಯ್ತಮ್ಮ. 63 ವರ್ಷ ನನ್ಗೆ. ನಾನು ದಾಸಶ್ರೀ ಎಕ್ಸಾಮ್ ಬರೀತಾ ಇದ್ದೀನಿ ಇವಾಗ. ಅದಕ್ಕೆ ಸ್ವಲ್ಪ ನಮಗೂ ಇವೆಲ್ಲ ಸ್ವಲ್ಪ ಭೀಮವ್ವನವ್ರದ್ದೆಲ್ಲ ಸ್ವಲ್ಪ ಗೊತ್ತಾಗ್ತಾ ಇದೆ. ನೀವಂತೂ 18 ಮೆಟ್ಲು ಏರ್ಬಿಟ್ಟಿರಿ, ನಾವು ಈಗ 1 ಮೆಟ್ಲಿ ತುಳಿತಾ ಇದ್ದೀವಿ. ಅದಕ್ಕೆ ಬಹಳ ಖುಷಿ ಆಯ್ತಮ್ಮ, ಚೆನ್ನಾಗಿ ಹೇಳಿದ್ದೆ. ಧನ್ಯವಾದಗಳು. ನೀವು ಅನ್ಕೊಂಡಂಗೆ 18 ಮೆಟ್ಲು ಏರಿಲ್ಲ, ಇನ್ನು ಅಂಬೆಗಾಲು ಇಡ್ತಾ ಇದ್ದೀನಿ ಅಷ್ಟೇ. ಅದು ನಿಮ್ಮ ಸೌಜನ್ಯ ವಿದ್ಯಾ ಅವರೇ, ಬಹಳ ಚಂದ. ನೀವು PhD ಕೊಟ್ಟದ್ದು ಕೂಡ ಇನ್ನು ಕಡಿಮೆ ಹೊರತಾಗಿ ಅದೇನು ಸಾರ್ಥಕವಾದ ಡಾಕ್ಟರೇಟ್, ಇದು ಸಾರ್ಥಕ ಡಾಕ್ಟರೇಟ್. ಅನ್ವಯಾರ್ಥ ಕೊಟ್ಟ. ಧನ್ಯವಾದಗಳು. ಅದ್ಭುತ ಈ ಉಪನ್ಯಾಸಕ್ಕೆ ಸಮೂಹದ ಸರ್ವರಿಗೂ ವಿಶೇಷ ಧನ್ಯವಾದಗಳು. ಪ್ರತಿ ವಾರದಂತೆ ತಾಂತ್ರಿಕ ಸಹಕಾರ ನೀಡಿದ ಶ್ರೀಮತಿ ಶೀಲಾ ದೇಸಾಯಿ ಇವರಿಗೂ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ ಸರ್ವ ಸದಸ್ಯರಿಗೆ ಅಭಿವಂದನೆಗಳು. ಭಾಗವಹಿಸಿದ ಸರ್ವರಿಗೂ ಪರಮಾತ್ಮನ ಅನುಗ್ರಹ ಆಗ್ಲಿ ಅಂತ ಹಾರೈಸೋಣ. ಮತ್ತು ಮುಂದಿನ ವಾರ ಮತ್ತೊಂದು ವಿಶೇಷ ಭಗವನ್ ನಾಮ ಸ್ಮರಣೆಯೊಳಗ ಎಲ್ಲರೂ ಭಾಗವಹಿಸೋಣ. ಇವತ್ತಿನ ಈ ದೇವರ ಸತ್ಕಥೆಯನ್ನ ವೃಂದಾವನ ವಿಹಾರಿ ಶ್ರೀ ಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.